ಏನ್ ಹೇಳ್ತಾ ಇದ್ಯಾ ನೀನು? ಡೋಂಟ್ ವರಿ, ಹಾಗೇನೂ ಆಗ್ಲಿಲ್ಲ. ಎಲ್ಲ ಕಾಲಕ್ಕೂ ಹೆಂಡ್ತೀರ್ಗೆ ನಿಮ್ಮಂತ ಗಂಡನ್ರಿಂದ ಐ ಮೀನ್ ಪೊಲೀಸ್ನವರಿಂದ ರಕ್ಷಣೆ ಸಿಗಲ್ಲ ಅಂತಾನೆ ಎಮರ್ಜೆನ್ಸಿನಲ್ಲಿ ದ್ರೌಪದಿ ಕೃಷ್ಣನ್ ಕೂಗಿತ್ತು. ತಾವ್ಯಾರನ್ನ ಕೂಗುದ್ರಿ? ನಾನ್ ಯಾರನ್ನೂ ಕೂಗ್ಲಿಲ್ಲ ರೀ. ಆಪದ್ ಬಾಂಧವ ತಾನಾಗೆ ಪ್ರತ್ಯಕ್ಷನಾಗಿ ಆ ಪೋಳಿಗಳನ್ನ ಚೆನ್ನಾಗ್ ಬೆಂಡೆತ್ತಿ ಓಡಿಸ್ಬಿಟ್ಟ. ಯಾರು? ನಮ್ಮಣ್ಣ. ನಿಮ್ಮಣ್ಣ ಸಿಕ್ಕನ್ನ? ಹೌದ್ರಿ. ಆ ಪೋಳಿಗಳು ನೀನ್ ಯಾರೋ ಇವಳನ್ನ ಸಪೋರ್ಟ್ ಮಾಡೋಕೆ ಅಂದಾಗ ಅವನು ನಾನ್ ಅವಳ ಅಣ್ಣ ಅಂದ. ಆಪದ್ಗಾದವನ್ನ ಅಣ್ಣ ಅಂತಾರೆ. ಅವನೆಲ್ಲಾರು ಸಿಕ್ಕಿದ್ರೆ ಮನೆಗ್ ಬರಕ್ ಹೇಳು, ಒಂದ್ ಟ್ರೀಟ್ ಕೊಡೋಣ. ಸದ್ಯ ಅವನೆಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲ್ಸ ನೌನ್ ಮಾಡ್ದ ಅಂತ ಲಾಕಪ್ ಹಾಕ್ತೀನಿ ಅಂತ ಹೇಳಿಲ್ವಲ್ಲ. ಯಾಕಮ್ಮ ರುಕು, ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ? ಯಾಕೊಂಥರ ಇದೀಯಾ? ಏನಣ್ಣ ನೀನು ರಾತ್ರಿ ಲೇಟ್ ಆಗಿ ಬರ್ತೀಯಾ, ಬೆಳಿಗ್ಗೆ ಬೇಗ ಹೊರಟೋಗ್ತೀಯಾ. ಒಂದು ದಿವ್ಸನಾದ್ರೂ ನನ್ ಬಗ್ಗೆ ವಿಚಾರಿಸಿದ್ಯಾ? ಹೋಗ್ಲಿ, ಡಾಬಾ ಹತ್ರನಾದ್ರೂ ಬಂದು ಹೋಗಿದ್ಯಾ? ನಾನು ಯಾಕಮ್ಮ ಬರ್ಲಿ? ನಿನಗೆ ಈ ಡಾಬಾ ಗಿಬಾ ಯಾವ್ದು ಬೇಡ. ನಾನ್ ದುಡಿತಾ ಇರೋದಲ್ಲ ನಿನ್ಗೋಸ್ಕರ ತಾನೆ. ನಿನ್ಗೊಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸಿ ನಾನು ಆನಂದಾಶ್ರಮ ಸೇರ್ಕೋತೀನಿ ಅಂತ ಎಷ್ಟು ಸರಿ ಹೇಳಿದ್ರು ನೀನ್ ಕೇಳ್ತಾನೆ ಇಲ್ವಲ್ಲ. ನಿನ್ ಹೆಂಡತಿ ಸತ್ತಾಗಿಂದ ನಿನ್ಗೆ ಆಶ್ರಮ ಸೇರೋ ಆಸೆ, ನನಗೆ ದುಡಿಬೇಕು ಹಣ ಮಾಡ್ಬೇಕು ಅನ್ನೋ ಆಸೆ. ಆಮೇಲೆ ತಾನೆ ಮದುವೆ ವಿಚಾರ. ಸರಿ ಅಮ್ಮ, ನಿನ್ನಿಷ್ಟ. ಅಣ್ಣ ಅಣ್ಣ, ನಮ್ ಡಾಬಾಗ ಒಬ್ಬ ರೌಡಿ ಬಂದು ದಿವಸ ತೊಂದರೆ ಕೊಡ್ತಿದ್ದಾನೆ. ಅದಕ್ಕೆಮ್ಮ ಹೇಳೋದು, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗೌರವ ಮನೇಲಿರ್ಬೇಕು ಅಂತ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಣ್ಣ? ಇದು 1997. ಎಷ್ಟೋ ಹೆಣ್ಮಕ್ಳು ದುಡ್ದು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತಿಲ್ವಾ? ಹಾಗೆ ನಾನು ನಿಲ್ಬೇಕು. ಆಯ್ತಮ್ಮ ತಾಯಿ, ಆಯ್ತು. ಈಗೇನು ಆ ರೌಡಿ ಬಂದು ನೀನ್ ಡಾಬಾ ಹತ್ರ ತೊಂದರೆ ಕೊಡಬಾರ್ದು ಅಷ್ಟೇ ತಾನೆ? ಹೌದು. ಆ ವಿಷಯ ನನಗ್ ಬಿಟ್ಬಿಡು. ನಮ್ ಗರಾಜಲ್ಲಿ ಒಬ್ಬ ಮೆಕ್ಯಾನಿಕ್ ಇದ್ದಾನೆ, ಅವನೊಂದ್ ಮಾತು ಹೇಳಿದ್ರೆ ಆಯ್ತು. ಆ ರೌಡಿ ಉಸಿರು ಎತ್ತಬಾರ್ದು, ಹಾಗೆ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಆಕಾಶನೇ ಕಲ್ಚಿ ತಲೆ ಮೇಲೆ ಬಿದ್ದೊಳಂಗ ಆಡ್ತಿಯಲ್ಲ. ಅದ್ ಸರಿ, ಊಟ ಮಾಡಿದ್ಯಾ? ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಬೇಗ ಮಾಡಪ್ಪ, ಸಾಯಂಕಾಲ ಡೆಲಿವರಿ ಕೊಡ್ಬೇಕು. ಆಯ್ತು ಸರ್, ಆಯ್ತು. ರಬ್ಬಿಂಗ್ ಪಾಲಿಶ್ ಆಯ್ತೇನಪ್ಪ? ನಡಿ ಸರ್. ಚೆನ್ನಾಗಿ ಗುಜ್ಜು ಮತ್ತೆ. ಆಯ್ತು ಸರ್. ಕೃಷ್ಣ, ನಿಮಿಷ ಬರ್ತೀಯ? ಏನ್ ಸರ್? ಕೃಷ್ಣ, ನಿನ್ನ ಒಂದು ಉಪಕಾರ ಆಗ್ಬೇಕಲ್ಲ. ನಿಮಗ್ ಮಾನವರ ಇದೆ ಸರ್. ಯಾಕಪ್ಪ? ಅಲ್ಲ ಸರ್, ಅನ್ನ ಹಾಕ ದಂಡಿ ನೀವು ಇಂಥ ಕೆಲಸ ಮಾಡಲ್ಲೋ ಅನ್ಬೇಕು ಅಂತ ಮರ್ಯಾದೆ ಕೇಳ್ತಿದ್ರ ಸರ್. ಕೃಷ್ಣ, ಅದೆಲ್ಲ ಹಳೆ ಕಾಲ, ಆ ವಿಷಯ ಬಿಡು. ನನ್ ತಂಗಿಗೆ ಸ್ವಲ್ಪ ಹಣದು ಜಾಸ್ತಿ. ಹಣ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪಿಕ್ ಪ್ಯಾಕೆಟ್ ಹೊಡಿದ? ಚೇ ಅದಲ್ಲಪ್ಪ, ಈ ಡಾಬಾ ವ್ಯಾಪಾರ. ಡಬ್ಬಾ? ಡಾಬಾ ಡಾಬಾ? ಓ ಡಾಬಾ ಡಾಬಾ. ರೋಡ್ ಸೈಡ್ ತಿನ್ನೋದು. ಗೊತ್ತಾಯ್ತು. ಅದನ್ನೇ. ಎಲ್ಲಿದೆ? ಹೈವೇನಲ್ಲಿ. ರುಕ್ಮಿಣಿ ಕರ್ನಾಟಕ ಡಾಬಾ. ರುಕ್ಮಿಣಿ ಡಾಬಾ. ಅಲ್ಲೊಬ್ಬ ರೌಡಿ ಬಂದು ನನ್ ತಂಗಿನ ಕಾಡ್ತಾ ಇದ್ದಾನಂತೆ. ರೌಡಿ ಅಂತೆ? ಮೊನ್ನೆ ಯಾರನೋ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡ್ಬಂದು ಹೆದರ್ಸ್ಬಿಟ್ನಂತೆ. ಹೆಲ್ತ್ ಇನ್ಸ್ಪೆಕ್ಟರ್? ಹೌದು. ಈಗ ಏನ್ ಮಾಡ್ಬೇಕು ಸರ್? ಅದಕ್ಕೆ ಆ ರೌಡಿ ಅಲ್ಲಿ ಕಾಲಿಡಬಾರ್ದು, ಆ ತರ ಮಾಡ್ಬೇಕು. ಅಷ್ಟೇ ತಾನೇ? ಹುಡುಗ್ರ ಅಲ್ಲಿ ಮೂಲೆಯಲ್ಲಿ ಮಚ್ಚಿಡಿದ್ರೆ ಈ ಕಡೆ ಜೋಬಲ್ ಹಾಕಬಾರ. ಇದೆಲ್ಲ ಯಾಕೆ? ಕೈ ಕಾಲನ್ನ ಕತ್ತರಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಕುರ್ಪ ಹಾಕ್ಬಿಟ್ಟು ಡುಮ್ಮನ್ಸಿ ಹೊಗೆ ಹಾಕ್ಸಕ್ ಸರ್. ಕೃಷ್ಣ, ನನಗಿದೆಲ್ಲ ಸರಿ ಹೋಗಲ್ಲಪ್ಪ. ನನಗೆ ಸಿಂಪಲ್ ಆಗಿ ಸೆಂಟಿಮೆಂಟಲ್ ಆಗಿ ಹೆದರ್ಸ್ಬೇಕಷ್ಟೇ. ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗ್ತಾನೆ. ಆಯ್ತು ಬಿಡಿ, ಈಗ ನಾನು ಶುರು ಮಾಡ್ಕೊಳ್ಳ. ಏನಪ್ಪ? ಕೆಲಸ ಮಾಡಕ್ ಸರ್. ಮಾಡು. ಅದನ್ನ ಡೆಲಿವರಿ ಕೊಡ್ಬೇಕು. ಚೆನ್ನಾಗಿ ಮಾಡು ಸರ್. ಹೌದಮ್ಮ, ನಾನೇ ನಿಮ್ಮಣ್ಣ. ನೀನನ್ನು 2 ಸಲ ನೋಡಿದ್ರು ನೀನ ನನ್ನ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಫೋನ್ ಮಾಡಿ ನೀನ್ ಯಾಕನ ಬರ್ಲಿಲ್ಲ? ಬಂದಿದ್ದಮ್ಮ, ಬಂದಿದ್ದೆ. ನೀನು ನಿನ್ ಗಂಡ ಮಾತಾಡೋದು ಕೇಳಿಸ್ಕೊಂಡೆ. ನಿನ್ ಗಂಡ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು, ನೀನು ಅದನ್ನ ನೋಡಕ್ಕಾಗಲ್ಲ ಅಂತ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡೆ. ಒಂದ್ ವೇಳೆ ನಾನು ಬಂದು ನಿನ್ ಗಂಡ ಅರೆಸ್ಟ್ ಮಾಡಿ ನೀನ್ ಎಲ್ಲೊಂದು ಕೂತು ಅಂತ ನಾವು ಹೊಟ್ಟೋದೆ. ಆಮೇಲೆ ಈ ರೀತಿ ವೇಷ ಹಾಕೊಂಡು ನಿನ್ನ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟು
ಪರಿಸ್ಥಿತಿ ಬಂದ್ಬಿಡ್ತಮ್ಮ. ಅಣ್ಣ ನೀನ್ ಸಿಕ್ಕದ್ಯಲ್ಲ ನನ್ನ 15 ವರ್ಷ ತಪಸ್ಸಿಗೆ ದೇವ್ರ ಫಲ ಕೊಟ್ಟಲ್ಲ ಅಂತ ನಾನ್ ಎಷ್ಟು ಸಂತೋಷ ಪಟ್ಟೆ ಗೊತ್ತಾ. ಅಷ್ಟೋಡ ಅವ್ರು ನಿನ್ನ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಅವ್ರ ಕರ್ತವ್ಯ ಯಾರು ಮಾಡ್ಲೇಬೇಕಲ್ಲಮ್ಮ. ಅಮ್ಮ ನಿನಗೆ ದೇವರಂತ ಗಂಡ, ಮುದ್ದಾದ ಮಗು, ಸುಂದರವಾದ ಮನೆ ಇದನ್ನೆಲ್ಲ ನೋಡಿದ್ಮೇಲೆ ನನಗಿನ್ನೇನ್ ಬೇಕು ಹೇಳು. ಬೇಕಾದ್ರೆ ನಾನು ಗಲ್ಗೋಗಕ್ಕೂ ಸಿದ್ಧವಾಗಿಲ್ಲಮ್ಮ. ಇಲ್ಲಣ್ಣ ಇಲ್ಲಣ್ಣ ನಿನ್ನ ಗಲ್ಲಿಗೆ ಹಾಕಿದ್ರೆ ನಾನ್ ಹೇಗಣ್ಣ ಬದುಕಿರ್ತೀನಿ. ನಾನ್ ಖಂಡಿತ ಬದುಕಿರಲ್ಲ. ಇಲ್ಲಣ್ಣ ನಿನ್ಗೇನು ಆಗ್ಬಾರ್ದು ಅಣ್ಣ. ನೀನ್ ಕೊಲೆ ಮಾಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಣ್ಣ, ನನಗ್ ಚೆನ್ನಾಗ್ ಗೊತ್ತು. ನನಗಷ್ಟ ಸಾಕಮ್ಮ. ಈ ಪ್ರಪಂಚದ ನನ್ನ ತಂಗಿ ಒಬ್ಬಳು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ, ಸಾಕು. ಇನ್ಯಾರು ನಮ್ದೇದ್ರು ಪರವಾಗಿಲ್ಲ ಅಮ್ಮ. ಇನ್ಮೇಲೆ ಏನೇ ಕಷ್ಟ ಬಂದು ನಾನು ಅನುಭವಿಸ್ತೀನಿ. ನಿಜವಾದ ಕೊಲಪಾತಕ ಸಿಕ್ಕೋರ್ಗು ನಾನು ಈ ಅಜ್ಞಾತವಾಸದಲ್ಲಿ ಇರ್ತೀನಮ್ಮ. ಬಂದಿರಿ ಅಣ್ಣ, ನೀನ್ ಹೊರಟೋಗೋಣ, ನೀನ್ ಹೊರಟೋಗು. ಅಣ್ಣ ಪ್ರತಿ ವರ್ಷ ನಾಗರ ಪಂಚಮಿ ಬಂದಾಗ ಎಲ್ಲ ಅಣ್ಣ ತಂಗಿರು ಸೇರಿ ಪೂಜೆ ಮಾಡೋದನ್ನ ನೋಡಿದಾಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಲ್ಲ. ನಾಳೆ ನಾಗರ ಪಂಚಮಿಗಾದ್ರೂ ನಿನಗೆ ಎಣ್ಣೆ ಬಟ್ಲಿಡ್ಬೇಕು, ಹಬ್ಬ ಮಾಡ್ಬೇಕು ಅಂತ ನಾನು ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ ಗೊತ್ತಾ. ಈ ನಾಳೆ ನಾನು ಏನ ಮಾಡ್ಲಿ? ಎಷ್ಟೇ ಕಷ್ಟ ಆದ್ರೂ ನಾನ್ ಬರ್ತೀನಮ್ಮ. ಅಯ್ಯೋ ನೀನ್ ಇಲ್ಲಿ ಬರ್ಬೇಡಣ. ನೀನ್ ಇಲ್ಲಿ ಬಂದ್ರೆ ಅವ್ರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆ ನಾಗರ ಕಟ್ಟೆಗೆ ಪೂಜೆ ಮಾಡ್ಸಕ್ ನಾನೇ ಬರ್ತೀನಿ. ಬಂದಿರಿ, ನೀನ್ ಅಲ್ಲೇ ಬಂದ್ಬಿಡಣ. ನೀನ್ ಹೋಗೋಣ ಇವಾಗ. ಸುಭದ್ರಾ ಬಂದಿರಿ. ಕಾಫಿ ತಗೊಳ್ಳಿ. ಏನಮ್ಮೋರು ಬಹಳ ಗಡಿಬಿಡಿ ಓಡಾಡ್ತಾ ಇದ್ದೀರಾ? ಬೆಳಿಗ್ಗೆನೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಇವತ್ ನಾಗರ ಪಂಚಮಿ ಅಲ್ವೇನ್ರಿ, ಅದಕ್ಕೆ ಕಟ್ಟೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಅದೇನು ಹೊಸದಾಗ ನಾಗರ ಪಂಚಮಿಗೆ ಯಾವ ವರ್ಷನೂ ಹೋಗಿ ಇರ್ಲಿಲ್ಲ? ಈ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತು. ಯಾಕೆ ಈ ವರ್ಷ ನಿಮ್ಮ ಅಣ್ಣ ಸಿಗ್ತಾನೆ ಅಂತನಾ? ಅವನೆಲ್ರಿ ಸಿಗ್ತಾನೆ, ಫೋನ್ ಮಾಡಿದ್ದ ಅಷ್ಟೇ. ಆಮೇಲೆ ಅವ್ನ್ ಬರ್ಲೇ ಇಲ್ಲ. ಏನೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ ಅಂತ. ನಾನ್ ಹೋಗಿ ಬೇಗ ಬಂದ್ಬಿಡ್ತೀನಿ. ನೀವು ಮನೇಲೇ ಇರ್ತೀರಲ್ಲ? ಬರ್ತೀನ್ರಿ. ಅಣ್ಣ ನನ್ಗೊಂದ್ ಕಡೆ ಸಂತೋಷನೂ ಆಗ್ತಿದೆ, ಇನ್ನೊಂದ್ ಕಡೆ ದುಃಖನೂ ಆಗ್ತಿದೆ ಅಣ್ಣ. ಯಾಕಮ್ಮ? ಯಾಕೆ? ಇನ್ನೇನಣ್ಣ ಮತ್ತೆ ಇಷ್ಟು ವರ್ಷದ ನಂತರ ನಾಗರ ಪಂಚಮಿ ದಿನ ನಾವಿಬ್ರು ಸಂತೋಷವಾಗಿ ಸೇರೋ ಬದಲು ಈ ರೀತಿ ಕದ್ದು ಮುಚ್ಚಿ ಸೇರೋ ಪರಿಸ್ಥಿತಿ ಬಂತಲ್ಲ ಅಣ್ಣ. ಇಲ್ಲಮ್ಮ, ಇಲ್ಲ. ಒಡ ಹುಟ್ಟಿದವ್ರು ಸೇರೋ ಶುಭ ದಿನನೇ ಹಬ್ಬ. ಆ ದೇವ್ರು ದೊಡ್ಡವನು. 15 ವರ್ಷ ನಾವಿಬ್ರು ದೂರವಾದ್ರು ಮತ್ತೆ ಒಂದು ಮಾಡ್ಬಿಟ್ಟಲ್ಲಮ್ಮ. ನೀನ್ ಅಳ್ಬಾರ್ದು, ಅಳ್ಬಾರ್ದು. ಅಣ್ಣ ಒಂದ್ ನಿಮಿಷ ಅಣ್ಣ. ಏನಮ್ಮ ಇದು? ಥ್ಯಾಂಕ್ ಯು ಸುಭದ್ರಾ. ಅಂತೂ ಪೊಲೀಸ್ ಆಫೀಸರ್ಗೆ ತಕ್ಕನಾದ ಹೆಂಡತಿ. ಕಷ್ಟಪಟ್ಟು ಹಿಡಿಬೇಕಾದ್ರೆ ನಿಮ್ಮ ಅಣ್ಣನ ತುಂಬಾ ಸುಲಭವಾಗಿ ಹಿಡ್ಕೊಟ್ಬಿಟ್ಟೆ.
ಇಲ್ಲಣ್ಣ ನೀನ್ ಇಲ್ಲಿ ಬರ್ತಿದ್ಯಾ ಅಂತ ನಾನ್ ಖಂಡಿತ ಅವ್ರಿಗೆ ಹೇಳಿಲ್ಲ ನನ್ನ ನಂಬಣ್ಣ. ಪರವಾಗಿಲ್ಲ ಬಿಡಮ್ಮ, ನಾನ್ ಕೊಲೆ ಮಾಡ್ಲಿಲ್ಲ ಅಂತ ನೀನ್ ಹೇಗ್ ನಂಬ್ಲಿಲ್ವೋ ಹಾಗೆ ನನ್ನ ನೀನ್ ಹಿಡ್ಕೊಟ್ಟೆ ಅಂತ ನಾನು ನಂಬ್ಲಿಲ್ಲ. ರೀ ಈ ಕೊಲೆ ದರೋಡೆಲ್ಲ ನಮ್ಮಣ್ಣ ಖಂಡಿತ ಮಾಡಿಲ್ಲ ರೀ. ನಿಮಗ್ ಕೈ ಹೋಗದ್ ಕೇಳ್ಕೊತೀನಿ, ಅವ್ನ ಅರೆಸ್ಟ್ ಮಾಡ್ಬೇಡ್ರಿ, ಅವನನ್ನ ಅರೆಸ್ಟ್ ಮಾಡ್ಬೇಡ್ರಿ. ಸುಭದ್ರ, ಹೆಚ್ಚಾಗಿ ಮಾತಾಡಿ ಪ್ರಯೋಜನ ಇಲ್ಲ. ಅಪರಾಧಿನ ಅರೆಸ್ಟ್ ಮಾಡೋದು ನನ್ನ ಕರ್ತವ್ಯ. ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ರೀ ನಮ್ಮಣ್ಣ ನಿರಪರಾಧಿ ರೀ. ನನ್ ಮಾತ್ ನಂಬಿ, ನಮ್ಮಣ್ಣ ಯಾವ ತಪ್ಪ ಮಾಡಿಲ್ಲ ರೀ. ಅವನನ್ನ ಬಿಟ್ಬಿಡಿ ರೀ, ನನ್ ಮಾತ್ ಕೇಳ್ರಿ. ನಮ್ಮಣ್ಣ ನಿರಪರಾಧಿ ರೀ. ನಮ್ಮಣ್ಣ ನಿರಪರಾಧಿ ರೀ. ಅವನನ್ನ ಬಿಟ್ಬಿಡಿ. ಬಿಟ್ಬಿಡಿ. ಕೃಷ್ಣ ನಾರಾಯಣ, ಜೀವನದಲ್ಲಿ ಎಂತೆಂತ ಟೆನ್ಷನ್ ನೋಡ್ರಿ. ಆದ್ರೆ ಈ ಟೆನ್ಷನ್ ಬೇಡಪ್ಪ ಬೇಡ. ಇವಳು ಸವಾಸ ನಾನು ಏನಾದ್ರು ತಗ್ಲಾಕ್ ಹೋಗ್ಬೇಕು ನಿನ್ನಿಂದ. ಬುಟ್ಟಲ್ಲಿ ನೋಡಿ ಡೈವರ್ಸ್ ಮಾಡ್ಬಿಡ್ತೀನಿ. ನೀನು ಬಾಯಿಗೂ ಬಣ್ಣಾಕ ನನ್ನ ಕನಸೆಲ್ಲ ಹಾಳಾಗೋಯ್ತೆ. ಯಾಕ್ರಿ ಇಲ್ಲಿ ನಿಲ್ಸಿದ್ರಿ? ಅಲ್ವೇರಕ್ಕೂ ಕದ್ದಿರೋ ಹಣಾನು ಕೊಂದಿರೋ ಹೆಣಾನು ಸಾಗಿಸೋದು ಭಯಂಕರವಾದ ರಿಸ್ಕು. ಈ ರಿಸ್ಕ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅಕಸ್ಮಾತ್ ನಾವ್ ಯಾರ ಕೈಗಾರು ತಗಲಾಕೊಂಡ್ಬಿಟ್ಟು ಕಂಬಿ ಎಣಿಸ್ತಾ ಕೃಷ್ಣ ಜನ್ಮಸ್ಥಾನಕ್ಕೋ ಇಲ್ಲ ಕೈಲಾಸಕ್ಕೂ ಹೋಗ್ಬೇಕಾಗತ್ತಲ್ಲೇ. ಅದಕ್ಕೆ ರಾತ್ರಿ ಕತ್ಲಾಗೋವರೆಗೂ ಇಲ್ಲೇ ಇದ್ದು ಅಕ್ಕಪಕ್ಕದವರೆಲ್ಲ ಮಲಗಿದ್ಮೇಲೆ ಮನೆಗೆ ಹೋಗೋಣ. ರಾತ್ರಿಯವ್ರಿಗೆ ಇಲ್ಲೇ ಇರ್ಬೇಕಾ? ಆದ್ರೆ ಅಲ್ಲಿವರೆಗೂ ಏನ್ರಿ ಮಾಡೋದು? ಜಯತು ಜಯ ವಿಠಲ ಅಂತ ಭಜನೆ ಮಾಡೆ. ಹೌದಾ? ಜಯತು ಜಯ ವಿಠಲ. ಅಯ್ಯೋ, ಹೇಳಿದ ತಕ್ಷಣ ಡಾಬಾ ಹೋಟ್ಲ ರೊಟ್ಟಿ ತಟ್ಟತ್ರ ಶುರು ಮಾಡ್ಕೊಂಡ್ಬಿಟ್ಟಲ್ಲಪ್ಪ. ಯಾಕ್ರಿ? ನೀವೇ ತಾನೇ ಹೇಳಿದ್ದು. ಹೌದು, ನಾನೇ ಹೇಳಿದ್ದು. ಅಯ್ಯೋ ನಿಮ್ಮ ಏನ್ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟಿ ಕಾಸು ಮಾಡೋದು ಬಿಟ್ರೆ ಜೀವನದಲ್ಲಿ ಏನು ಕಲಿಲ್ವಲ್ಲೇ. ಅಲ್ವೇ, ಮದುವೆ ಆದ ವಸ್ತ್ರದಲ್ಲಿ ಗಂಡ ಐತಿ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನಿಮ್ಮ ಏನ್ ಪೊಮೆರೆಂಟ್ ಆಗ್ತಾರೆ, ಅದು ಟ್ರೈನಿಂಗ್ ಕೊಡ್ಬೇಕಾ? ಬಾ ಇಲ್ಲಿ. ಸರಿ ಹೇಳಿ. ಯಾರಪ್ಪ? ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಸರ್, ನೀವು ಮದುವೆ ಆಗಿದೆಯೇ? ಏನ್ರಿ ಹಾಗೆ ಹೇಳ್ತೀರಾ? 8 ವರ್ಷ ಆಯ್ತು ಮದುವೆ ಇರಂದು. ನಾವು ಈಗಷ್ಟೇ ಮದುವೆ ಆಗಿದೀವಿ. ಅಂದ್ಮೇಲೆ ಕಷ್ಟ ಸುಖ ನಿಮ್ಗೆ ಗೊತ್ತಿರ್ಬೇಕಲ್ವೇ? ಈ ಜಾಗ ಒಳ್ಳೇದಲ್ಲ, ಬೇಗ ಹೊರಡಿ. ಭಾರಿ ಒಳ್ಳೆಯವನು. ಆದ್ರೂ ಜಾಗ ಸರಿ ಇಲ್ಲ, ಟೈಮು ಸರಿ ಇಲ್ಲ. ಮೊದ್ಲು ಕಳ್ಸ್ಕೊಡೋಣ. ಯಾತ್ರ ಸೀಮೆ ನೀಮೂನು ಏನೋ ಎಲ್ಲ ಎಕ್ಬಿಟ್ಟು ಹೋಯ್ತು. ಯಾಕ್ರಿ? ಅಯ್ಯೋ, ನೀವಿಲ್ಲೇ ರೀ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಏನಜ್ಜಿ ಇಷ್ಟದಲ್ಲಿ? ಏನಿಲ್ಲ ಕಣವ, ನಮ್ಮ ಮನೆಗ್ ನೆಂಟ್ರು ಸರ್ವತ್ನಾಗ ಪೀಡೆಗಳು ಬಂದಾಗ ಬಂದು ಮಾಡಿದ್ದ ಅಡ್ಗೆ ಎಲ್ಲ ಗಪ 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 ಅಂತ ತಿಂದ್ಬಿಟ್ರು. ನಿಮ್ ಮನೆಗೆ ಏನಾದ್ರು ಐತಾ? ಅಜ್ಜಿ, ನಾವು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಲೇ ಇಲ್ಲ. ಬೆಳಗ್ಗೆ ಮಾಡಿದ್ದೆಲ್ಲ ಹಾಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಬೇಕಿದ್ದೆಲ್ಲ ಆಮೇಲೆ ತಂದ್ಕೊಡಿ. ಸರಿ ಕಣವ. ಅಯ್ಯೋ, ನಮ್ಮ ಟೆನ್ಷನ್ ನಮ್ಗೆ ಅಂದ್ರೆ ಈ ಮುದುಕಿ ಸೋಲೋ ವೈಲಿನ್ ಕುಯ್ತಾವಳಲ್ಲ. ತಗೊಳ್ಳಿ ಅಜ್ಜಿ. ಪುಣ್ಯಾತ್ ಕತ್ತಿ ಕಣವ. ಹೊಟ್ಟೆ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ಆ ಭಗವಂತ ಬೋ ಚೆನ್ನಾಗಿಟ್ಟಿರ್ಲಿ. ನಮ್ ಬರ್ಲೇನವ? ಆಯ್ತಾಯ್ತು. ಈಗ ಸಿಕ್ಕಿರೋ ಕೋಟಿಗೆ 1 ಮಣ ಟೆನ್ಷನ್. ಇನ್ನಿ ಮುದುಕಿ ಹೇಳ್ದಂಗೆ ಇನ್ನೂ ಕೋಟಿಗಳ ಅಡಿಷನ್ ಆಗೋಯ್ತು ಅಂದ್ರೆ ನನ್ನ ಕತೆ ಗುರುರಾಜನಾಡ್ ಅವ್ರಿ ಕತೆ. ಇದ್ಯಾ ಕೃಷ್ಣಪ್ಪ, ಹೆಣ್ಣಿಗ್ ನಂಗೆ ನುಲಿತಾ ಇದ್ಯಾ? ಮನೆ ಒಳಗ್ ಹೋಗಲ್ವಾ? ನೀವು ಹೋದ್ಮೇಲೆ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಭಗವಂತ ನಿಮ್ಗೆ 100 ವರ್ಷ ಚೆನ್ನಾಗಿಟ್ರೆ. ನೀನು ಮನೆ ಹಾಳಾಗೋಗ. ಅದ್ಯಾಕ ಹಂಗಂತೀಯ? ಯಾಕ ಆಶೀರ್ವಾದ ಮಾಡಿದ್ರೆ ಬೈತಾ ಇದ್ಯಾ? ಆಶೀರ್ವಾದನ ಮಾಡಿದ್ ನೀನು. ನಮ್ಮಜ್ಜಿ ಅವ್ರಜ್ಜಿ 128 130 ವರ್ಷ ಬದುಕಿದ್ರು. ಏಕ್ದಮ್ ನನಗೆ 30 ವರ್ಷನೇ ಕಡಿಮೆ ಮಾಡ್ಬಿಟ್ಟಲ್ಲ. ಹಂಗಾರೆ ನೀನ್ ಇನ್ನ ಬದುಕ್ಬೇಕು ಅಂತ ಆಸೆ ಇದೆಯಾ? ಇರಬಾರ್ದ? ಇರು, ಆ ಭಗವಂತ ನೀನ್ 200 ವರ್ಷ ಹಾಳಾಗೋಗ್ ಮಾಡ್ಲಿ, ಏನಂದೆ? ಚೆನ್ನಾಗಿರಾಗ ಮಾಡ್ಲಿ ಅಂತ ಬೇಡ್ಕೊಂತಾ ಇದೀನಿ. ನಿಮ್ ತಾತ ಕರಿತಾವನೆ. ತಾತ ಕರೀತಾವನ? ಯಾ. ತಾತ ಊರ್ಗೋಗಿ 3 ವರ್ಷ ಆಯ್ತು. ಹೋಗಲೇ, ಅಯ್ಯೋ. ನನಗೆ ಹೇಳ್ಕೊಡ್ತಾನೆ ಅವನು. ಸಾರಿ. ಬೇಗ ತಗೊಳ್ಳಿ. ಬೆಳಿಗ್ಗೆ ಎತ್ಕೊಂಡೋಗ್. ನೀವೇ ಎತ್ಕೊಡಿ. ನನ್ನೇ ಎತ್ಕೊಂಡೋಗುತ್ತೆ. ನಾನು ಕೂಲಿ ಹೋದ ಯಾರಾದ್ರೂ ನೋಡ್ಬಿಡ್ತಾರೆ, ಎತ್ಕೊಳ್ರಿ. ಕತೆ ಆಗೋಯ್ತಲ್ಲ ಇವ್ರ್ದು. ನಡೀರಿ. ನೀನು ಹೋಗ. ತೆಗಿಯ ಬೇಗ. ಬನ್ನಿ ಬೇಗ ರೀ. ಬೇಗ. ಬಂದೆ. ಏ
ನಿಮ್ಮ ಮೈನ್ ಕೂಲಿ ಹತ್ರ ಕರೆ ಜಾಡ್ ಸೆದೆ ಕೊದ್ಬಿಡ್ತೀನಿ. ಇಳಿಸಿ ಕೆಳಗೆ ಇಳಿಸಿ. ಇಳ್ಸಿ. ಅಯ್ಯೋ ದಾರಿಲಿ ಹೋಗೋ ಮಾರಮ್ಮನ್ನ ಮನೆಗ್ ಬಾರಮ್ಮ ಅನ್ನಂಗಾಯ್ತು ಪರಿಸ್ಥಿತಿ. ಅಯ್ಯೋ ಸುಮ್ನೆ ಇರಿ. ಮಹಾಲಕ್ಷ್ಮಿನ ಮಾರಮ್ಮ ಅಂತೀರಲ್ರಿ. ಮತ್ತೆ ಯಾವ ನನ್ ಮಗನ ಬೇಕು ಟೆನ್ಷನ್. ಸ್ಟೀಮರ್. ಅಯ್ಯೋ ಅಯ್ಯೋ ಯಾರೋ ಬಗಲ್ ತರ್ತಾವ್ರೆ. ಸ್ವಾಮಿ ನಾನಲ್ಲ ಇವಳು. ಸುಮ್ನೆ ಇರಿ. ಮಾತಾಡ್ತಿದ್ರೆ ಪೊಲೀಸ್ ಅಂತೀರಲ್ರಿ. ಹೌದಾ? ಅಯ್ಯೋ ಅಯ್ಯೋ ಡೆಫ್ನೆಟ್ ಪೊಲೀಸರು ಹೇಳ್ಬೇಕು. ಎತ್ತಿಕೆ ನಿಮ್ಮ ಬೇಗ. ಕೃಷ್ಣ ಕೃಷ್ಣ ಯಾರು ಏನು ಯಾಕೆ ಬಂದವರು ಏನು? ಕಾಗೆ ಮುತ್ಕಿ ನೀನಾ? ಹಾ, ನಾನೇ. ಏನಕ್ಕೆ ಬಂದೆ? ತಗೋ ಈ ಪಾತ್ರೆ ಪಾತ್ರೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ. ನೋಡಪ್ಪ, ಆ. ಊಟ ಮಾಡಿ ಹೊಟ್ಟೆ ತುಂಬೋಯ್ತು. ಆ. ನೋಡು, ನಿನ್ನ ಮನೇಲಿರೋ ಒಂದೊಂದು ರೂಪಾಯಿನೂ 10,000 ಆಗ್ಲಿ. ಕಾಗಬತ್ಕಿ ನೀನ್ ಕೊಟ್ಟಿರೋ ಆಶೀರ್ವಾದನ ಸ್ವೀಟ್ ಟಪಕದ ವಾಪಸ್ ತಗೊಂಬಿಡು. ಈಗ ಬಂದಿರೋದೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ ನೀನ್ ಹೇಳ್ದಂಗೆಲ್ಲ ಬಂದ್ಬಿಡ್ತು ಅಂದ್ರೆ ಅಯ್ಯೋ, ಇದ್ಯಾಕ್ ನಿನ್ ಗಂಡ ಹೀಗ್ ಬರ್ಕೊಂತವ್ನೆ? ಏನಿಲ್ಲ ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ವಾ? ಏಯ್ ನಿಮ್ ಅಯ್ಯನ್ ಆ ಕಾಗೆ ಬುತ್ಕಿ ಹತ್ರ ನನ್ ದೆವ್ವಾಡ್ದೈತೆ ಅಂತ ಹೇಳ್ತಿದ್ಯಾ? ಸಾಕ್ ಸುಮ್ನೆ ರೀ. ನಾನ್ ಹಾಗೆ ಹೇಳಿದ್ದಕ್ಕೆ ಅವಳು ಹೋಗಿದ್ದು. ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ಲು. ಹಂಗಂದ ನಾನು ಎಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಬೇರೆ ಹಚ್ತಾ ಇದೆ. ಏನಾದ್ರು ಸ್ವಲ್ಪ ಉಳಿಸೋಳ ನೋಡಂತ ತಡಿ. ಅಯ್ಯಯ್ಯೋ ಕ್ಲೀನ್ ಕಿಷ್ಟಪ್ಪ. ಏನ್ ಮಾಡೋದು? ಬರೀ ನೀರ್ ಕುಡಿದ್ಬಿಟ್ಟು ಮನಗ್ಬೇಕಷ್ಟೇ. ಹೊಟ್ಟೆ ಹಸಿತಿದೆ, ಏನ್ರಿ ಮಾಡೋದು? ಒಂದ್ ಕೆಲ್ಸ ಮಾಡು, ಕಾಕಾ ಹೋಟ್ಲು ಮುಂದೆ ಹೋಗಿ ಎಂಜಿನ್ ಮೂಳೆಗಳನ್ನ ಹಾಯ್ಕೊಂಡು ಅಂತ ತಿನ್ನು. ಅಯ್ಯೋ, ಮತ್ತೆ ಇನ್ನೇನೆ ಬೆಳಗ್ಗೆಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ತಿಂದಿದ್ ಇಷ್ಟೇ ಇತ್ತು. ಈಗ ಏನೇ ಮಾಡೋದು? ಹೋಗ್ಲಿ ಬಿಡು. ಈಗ ಒಂದ್ ಕೆಲ್ಸ ಮಾಡೋಣ, ನಾವಿಬ್ರು ಬೆಡ್ಡಲ್ಲಿ ಮನ್ಕೊಂಡು ಅಡ್ಜಸ್ಟ್. ಅಷ್ಟೊಂದ್ ಹಣ ಯಾಕ್ರ ಮರದ ಮೇಲೆ ಇಟ್ರಿ? ಅದು ಅದೇನಾಯ್ತು ಅಂದ್ರೆ ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ? ಸಾರ್ ಫೋನ್ ಮಾಡಿ ಗಾಡಿ ಕಳ್ಸ್ಕೊಡು ಅಂತ ಹೇಳೋಣ. ಹೌದಲ್ಲ? ಕ್ಯಾಶ್ ಹಿಡಿದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಸರ್, ಇವರಿಬ್ರು ಡಬಲ್ ಗೇಮ್ ಮಾಡ್ತಿದ್ದಾರೆ. ಇವ್ರನ್ನ ನಂಬೇಡಿ. ಜಾನು, ಈ ನನ್ನ ಮಕ್ಕಳು ಹಣ ಬಚ್ಚಿಟ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ. ನೀನೇ ಹೋಗಿ ನೋಡ್ಕೊಂಬ. ಏಯ್ ನಡೀರೋ. ಬ್ಯಾಗೆ ಕಾಣ್ತಿಲ್ವಲ್ಲ? ಹೌದಲ್ಲ? ಇಲ್ಲೇ ಇಟ್ಟಿದ್ವಿ ಸರ್. ಇಲ್ಲೇ ಇಟ್ಟಿದ್ವಿ ಸರ್. ಏಯ್ ಇಲ್ಲ ಸರ್, ಇಲ್ಲೇ ಇಟ್ಟಿದ್ವಿ ಸರ್. ಸುಳ್ಳು ಹೇಳ್ತಾ ಇದ್ದೀರೇನ್ರು? ನಿಜವಾಗ್ಲೂ ಇಲ್ಲೇ ಇಟ್ಟಿದ್ವಿ ಸರ್. ಮತ್ತೇನಾಯ್ತು? ಸರ್ ದೇವರಾಣಿ ಇಲ್ಲೇ ಇಟ್ಟಿದ್ವಿ ಸರ್. ಏಯ್
ಸುಳ್ಳು ಹೇಳ್ಬೇಡ್ರಿ. ಸರ್ ಸತ್ಯವಾಲಿಟ್ಟಿದ್ದು ಸರ್. ಏಯ್, ನೀವಿಬ್ರು ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದೀರಿ ಅಂದ್ರು. ಸರ್ ಖಂಡಿತ ಇಲ್ಲ ಸರ್. ನಿಮ್ ಮನ್ನ ತಿಂದು ನಾವು ನಿಮ್ಗೆ ಮೋಸ ಮಾಡ್ತೀವ ಸರ್. ಮತ್ತೇನ್ ರೆಕ್ಕೆ ಪುಕ್ಕ ಬಂದು ಹಾರ್ಕೊಂಡು ಹೋಗ್ಬಿಡ್ತಾ? ಇಲ್ಲ ಆದಷ್ಟು ಕಡೆ ಮಯ ಆಗುತ್ತಾ? ಸರ್ ನಾವು ನಿಮ್ ನಿಯತ್ತಿನ ನಾಯಿಗಳು ಸರ್. ಇಲ್ಲೇ ಇಟ್ಟಿದ್ದೀವಿ ಸರ್, ನಿಜವಾಗ್ಲು ಸರ್. ಏಯ್, ನೀವಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ. ನನಗ್ ಗೊತ್ತು ಹೇಗ್ ಬಾಯ್ ಬಿಡಿಸ್ಬೇಕು ಅಂತ. ಸರ್ ನಾವು ನಿಮ್ಗೇನು ಅನ್ಯಾಯ ಮಾಡಿಲ್ಲ ಸರ್. ಸರ್ ನಮ್ಮನ್ನ ಬಿಟ್ಬಿಡಿ ಸರ್. ಆಯ್ತು, ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಹಣ ಬೇರೆಯವ್ರ ಕೈಗೆ ಸೇರ್ಕೊಂಡ್ಬಿಟ್ಟಿದೆ. ನೀವಿಬ್ರು ಆ ದುಡ್ಡನ್ನ ಹುಡುಕಿ ನಮಗ್ ತಂದು ಒಪ್ಪಿಸ್ಬೇಕು. ಆಯ್ತು ಸರ್. ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶ್ವೇತೋಮೋಪಾರ್ಥ ಸಮಸ್ತ ದುರಿತ ಸಹಿತ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಜಲಸಿಕಂಠೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಸುಭದ್ರ ನಾಮ ನಕ್ಷತ್ರ. ಸುಭದ್ರಮಾನಾಮದೇಶ್ಯ ಶೈಮಶ್ಯ ವಿಜಯ ಅಭಯ ಆರೋಗ್ಯ ಐಶ್ವರ್ಯ ಧರ್ಮಾರ್ಥ ಕಾಮಮೋಕ್ಷ. ಹೊಟ್ಟೆ ಹಸ್ವಾಗ್ತಿತ್ತಮ್ಮ ಸುಭದ್ರ. ತಿನ್ನಮ್ಮ. ಅಣ್ಣ ನೀನು? ನಾನ್ ತಿಂತೀನಿ, ನೀನ್ ತಿನ್ನಮ್ಮ. ನೀ ತಿಂದೇನೆ ನಾನು ತಿನ್ನೋದು. ನಾನ್ ತಿಂತೀನಿ, ನೀನ್ ತಿನ್ನಮ್ಮ. ಬೇಡ ಬೇಡ, ನೀನ್ ತಿನ್ನಮ್ಮ. ತೆಗೋ. ಅಣ್ಣ ಅಣ್ಣ, ಈ ಗೊಂಬೆ ತಕೊಡೋಣ. ಬೇಕಾ? ಚೆನ್ನಾಗಿದ್ಯಾ? ಸರ್, ಈ ನಾಯಿ ಮರಿ ಗೊಂಬೆ ಎಷ್ಟು? 65 ರೂಪಾಯಿ. 65? ಸುಭದ್ರ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲಮ್ಮ ಇವಾಗ. ಆಮೇಲೆ ತೆಗೆದುಕೊಡ್ತೀನಿ. ಆಯ್ತಣ್ಣ, ಬಾ ಹೋಗೋಣ. ಸ್ವಲ್ಪ ಬೇಗ. ತಗೊಳ್ಳಿ. ಸರೋಯ್ತು. ಸುಭದ್ರ, ನೋಡು, ನಿಂಗೋಸ್ಕರ ಏನ್ ತಗೊಂಡ್ಬಂದಿದ್ದೀನಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದೆ ಅಲ್ವಾ? ಅಣ್ಣ ಅಂದ್ರೆ ನಮ್ಮಣ್ಣ. ಸುಭದ್ರ, ಏನಾಯ್ತಮ್ಮ? ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಹೊಟ್ಟೆ ಹಸ್ವಾಗ್ತಿದ್ಯಾ? ತಾಳು, ನಾನು ಈಗ್ಲೇ ಬಂದೆ. ಅಣ್ಣ ಅಣ್ಣ ಅಣ್ಣ, ನಿಮ್ ಅಂಗಡಿಲಿ ಏನಾದ್ರು ಕೆಲ್ಸ ಇದ್ರೆ ಕೊಡಿ ಅಣ್ಣ. ನನ್ ತಂಗಿನ ಸಾಕ್ಬೇಕು. ನಮ್ಗೆ ವ್ಯಾಪಾರ ಇಲ್ದ ಸಾಯ್ತದೆ, ಹೋಗ ಮುಂದಕ್ಕೆ. ಅಣ್ಣ ಅಣ್ಣ ಅಣ್ಣ, ಹೋಗ ಅಂದ್ರೆ ಹೋಗ್ಬೇಕು, ನಮ್ಗೆ ಕೆಲಸ ಇಲ್ಲ. ಹೋಗೋಗು. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳಿ ಪೊಲೀಸ್ನವ್ರು, ಹಿಡ್ಕೊಳ್ಳಿ ಅವನ್ನ. ಈ ವಯಸ್ಸಲ್ಲಿ ಕಳ್ತನ ಮಾಡ್ತೇನೆ. ನಂದೇ ಪರ್ಸು ಹೊಟ್ಟ ಮನೆ ನೋಡಿ. ಹೌದೇನ್ರಿ? ಬನ್ರಿ ಪೊಲೀಸ್ ಸ್ಟೇಷನ್ಗೆ. ತಗೊಳ್ಳಿ ಪ್ರಸಾದ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಇಷ್ಟು ವರ್ಷ ಮಾಡಿದ ತಪಸ್ಸಿಗೆ ಇವತ್ತು ನಮ್ಮ ಅಣ್ಣ ಸಿಗೋ ಹಾಗೆ ಮಾಡ್ದಿಲ್ಲಪ್ಪ. ನಿನಗೆ ಕೋಟಿ ನಮಸ್ಕಾರ. ನಿಮ್ಗೋಸ್ಕರ ಕಾಯ್ತಾ ಇದೀನಿ. ಏನೇ ಇಷ್ಟೊಂದು ಸಂತೋಷ ಆಗಿದ್ಯಾ? ಲಾಟ್ರಿ ಏನಾದ್ರು ಹೊಡಿತಾ? ಹೌದು ರೀ, ಅಂತಿಂತ ಲಾಟ್ರಿ ಅಲ್ಲ, 15 ವರ್ಷದಿಂದ ಕಾಯ್ತಿದ್ದ ಬಂಪರ್ ಲಾಟ್ರಿ ರೀ. ಎಲ್ಲಾ ಲಾಟ್ರಿಗೂ ಇಷ್ಟು ಲಕ್ಷ, ಇಷ್ಟು ಕೋಟಿ ಅಂತ ಬೆಲೆ ಕಟ್ಬೋದು. ಆದ್ರೆ ನನಗ್ ಸಿಕ್ಕಿರೋ ಲಾಟ್ರಿ ಬೆಲೆನೇ ಕಟ್ಟಕ್ಕಾಗಲ್ಲ ರೀ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗ್ದಿರೋ ವಸ್ತು ಪ್ರೀತಿ ಒಂದಿಕ್ಕೆ. ಅಂತ ಪ್ರೀತಿ ವಸ್ತು ಏನಾದ್ರು ಸಿಕ್ತಾ? ಹೌದು ರೀ, ನನ್ ಪ್ರೀತಿ ಅಣ್ಣ ಸಿಕ್ಬಿಟ್ಟ
ರೀ. Is it? ಎಂತ ಸಂತೋಷ ಸುದ್ದಿ ಹೇಳ್ತಾ ಇದ್ಯಾ? ಈ ಮುದ್ದು ಮುಖದಲ್ಲಿ ಸದಾ ನಗುತ್ತಾನಲ್ಲ ಆ ನಿಮ್ಮಣ್ಣ, ಆ ನಿಮ್ಮಣ್ಣನ್ಗೆ ಎಷ್ಟು ಟೆನ್ಷನ್ ಹೇಳಿದ್ರು ಸಾಲಲ್ಲ. ಅದಿರ್ಲಿ, ಎಲ್ಲಿದಾನಂತೆ? ಯಾವಾಗ ಬರ್ತಾ ಇದ್ದಾನಂತೆ? ರೀ, ಅವ್ನ್ ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿ 2 ವರ್ಷದ ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ದಾನಂತೆ. ಈಗ್ಲೇ ಬರ್ತೀನಿ ಅಂತ ಹೇಳ್ದಾರೆ. ಗಾಂಧಿ ಕಾರ್ ಗ್ಯಾರೇಜಾ? ಹಾಗಾದ್ರೆ ಅವ್ನು ನೋಡೇ ಇರ್ತೀನಿ ನಾನು ಹೇಳಿರ್ಲಿಲ್ವಾ ಒಂದೊಳ್ಳೆ ದಿನ ನಿಮ್ಮಣ್ಣ ಬಂದೇ ಬರ್ತಾನೆ ಅಂತ? ಅವ್ನ್ ಒಳ್ಳೆ ದಿನದಲ್ಲಿ ಬರ್ತಾ ಇಲ್ಲ ರೀ, ಅವ್ನ್ ಇವತ್ ಬರ್ತಾ ಇರೋದಕ್ಕೆ ಇವತ್ತು ನಮ್ ಎಲ್ರಿಗೂ ಒಳ್ಳೆ ದಿನ ರೀ. ಆಯ್ತು ಆಯ್ತು, ಎಷ್ಟೋ ವರ್ಷದ ನಂತರ ನಿಮ್ಮಣ್ಣ ನಮ್ಮ ಮನೆಗ್ ಬರ್ತಾ ಇದ್ದಾನೆ. ಅವ್ನಿಗೆ ಏನಾದ್ರು ಮಾಡ್ತೀಯಾ ಇಲ್ಲ ಸುಮ್ನೆ ಹೀಗೆ ನಿಂತಿರ್ತೀಯಾ? ಅದನ್ನ ನೀವೇನ್ರಿ ನನ್ಗೆ ಹೇಳೋದು? ಬರ್ತಾ ಇರೋದು ನಮ್ಮ ಅಣ್ಣ, ಹಬ್ಬದ ಊಟನೇ ಮಾಡಿಸ್ಬಿಡ್ತೀನಿ. ಮೊದ್ಲು ನೀವ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಹೋಗಿ. ಜಮಾಯಿಸು ಜಮಾಯಿಸು. ಹಲೋ, ನಮಸ್ಕಾರ. ಸರ್, ಬ್ಯಾಂಕ್ ಹಣ ದರೋಡೆ ಸ್ಪಾಟ್ನಲ್ಲಿ ಸಿಕ್ಕಿದ ಕಾರ್ ಪಾರ್ಟ್ ಹೋಲ್ಡ್ ಮಾಡೋದು ಸರ್. ಆ ಕಾರ್ ಇರೋದು ಗಾಂಧಿ ಕಾರ್ ಗ್ಯಾರೇಜ್ ಮೆಕ್ಯಾನಿಕ್ ಕೃಷ್ಣನ ಹತ್ರ ಮಾತ್ರ. ಯಾವುದು? ಆ ಕಾರ್ ಇರೋದು ಗಾಂಧಿ ಗ್ಯಾರೇಜ್ ಕೃಷ್ಣನ ಹತ್ರ ಮಾತ್ರ. ಅವ್ನ ಮನೇಲೂ ಇಲ್ಲ, ಗ್ಯಾರೇಜ್ನಲ್ಲೂ ಇಲ್ಲ. ಎಲ್ಲಾ ಕಡೆ ಸರ್ಚ್ ಮಾಡೋದಕ್ಕೆ ಮೆಸೇಜ್ ಬಿಟ್ಟಿದೆ ಸರ್. ಆಯ್ತು, ನಾನು ಅಟೆಂಡ್ ಮಾಡ್ತೀನಿ. ಆಯ್ತು, ಓಕೆ ಸರ್. ಇಡಿ. ಅಯ್ಯಯ್ಯೋ, ನೀವಿನ್ನೂ ಬಟ್ಟೆ ಬದಲಾಯಿಸಿಲ್ವೇನ್ರಿ? ನಮ್ಮ ಅಣ್ಣನ್ ಫೋನ್ ಏನಾದ್ರು ಬಂದಿತ್ತಾ? ಬಂದಿತ್ತು. ನಿಮ್ಮ ಅಣ್ಣನಿಂದ ಅಲ್ಲ, ಯಮನಿಂದ. ಬಿಟ್ಟು ಅನ್ರಿ, ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಏನ್ರಿ ಆಯ್ತು? ಪ್ಲೀಸ್, ನನ್ನ ಏನು ಕೇಳ್ಬೇಡ. ನಿಮ್ಮ ಅಣ್ಣನಿಂದ ನಿನಗೆ ಸಂತೋಷ ಸಿಗಲ್ಲ ಸುಭದ್ರ. ಅವನ್ ನಿನ್ ಪಾಲಿಗಿಲ್ಲ ಅಂತ ಮರ್ತು ಬಿಡು. ನನ್ ಮೇಲೆ ನಾನೇ ಇನ್ ಮುಂದಕ್ಕೆ ಯಾವತ್ತೂ ಈ ರೀತಿ ಮಾತಾಡ್ಬೇಡಿ. ಕಳೆದೋಗಿದ್ ನನ್ನ ಅರ್ಧ ಜೀವ ಸಿಕ್ತಲ್ಲ ಅಂತ ನಾನ್ ಸಂತೋಷ ಪಡ್ತಿದ್ರೆ ನನ್ ಜೀವ ತೆಗೆ ಮಾತಾಡ್ತಿದ್ದೀರಲ್ರಿ ನೀವು. ಏನಾಯ್ತು ನಿಮ್ಗೆ? ನಿಮ್ಮಣ್ಣ ಒಳ್ಳೆ ದಿನ ಬರ್ತಾ ಇದ್ದಾನೆ ಅನ್ಕೊಂಡಿದ್ದೆ. ನಿಮ್ಮಣ್ಣ ಕೆಟ್ಟ ದಿನ ಬರ್ತಾ ಇದ್ದಾನೆ. ಅಂತ ಕೆಟ್ಟದು ಅವನಿಂದ ಏನ್ರಿ ಆಗಿದೆ? ಹೇಳ್ರಿ ಹೇಳ್ರಿ. ಬ್ಯಾಂಕ್ ದರೋಡೆ ಕೊಲೆ ನಡೆದ ಜಾಗದಲ್ಲಿ ಇದ್ದಿದ್ದು ನಿಮ್ಮ ಅಣ್ಣನ ಕಾರು. ಅದ್ರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೆ. ಅಂದ್ರೆ ಇಷ್ಟು ವರ್ಷದ ನಂತರ ನನ್ನ ನೋಡಕ್ ಬರ್ತೀರಾ ನಮ್ಮ ಅಣ್ಣನ? ನೀವು ಅರೆಸ್ಟ್ ಮಾಡ್ತೀರಾ? ನಾನ್ ಬಿಡಲ್ಲ ರೀ. ಅದ ನನ್ ಕೈ ತಡ್ಕೊಳಕ್ಕಾಗಲ್ಲ ರೀ. ನಿಮ್ ಕೈ ಮುಗಿದ್ ಕೇಳ್ಕೊತೀರಿ. ನನ್ ಕೈ ಅದ ನೋಡಕ್ಕಾಗಲ್ಲ ರೀ. ನನ್ ಕೈ ಅದ ನೋಡಕ್ಕಾಗಲ್ಲ ರೀ. ಸುಭದ್ರ, ಕೂಲ್ ಡೌನ್, ಕೂಲ್ ಡೌನ್. ನೀನೊಬ್ಳು ಪೊಲೀಸ್ ಆಫೀಸರ್ ಇಂಟಿನದನ್ನ ಮರಿಬೇಡ. ಅಪರಾಧಿ ಎದುರಿಗೆ ಬಂದಾಗ ಅವನ ಕೈಗೆ ಕೊಳ ಹಾಕ್ದೆ ಭಾವ, ನೆಂಟ, ಅಣ್ಣ ಅಂತ ಅವನಿಗೆ ಸ್ವೀಟ್ ಕೊಡೋದು ನನ್ನ ಕಾನೂನಿಗೆ, ಕರ್ತವ್ಯಕ್ಕೆ ವಿರುದ್ಧ ಅಲ್ವಾ? ಅಯ್ಯಯ್ಯೋ, ನೋಡಿ ನನ್ ಮಾತ್ ಕೇಳ್ರಿ. ಕೊಳೆ ದರೋಡೆ ಎಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ರೀ ನಮ್ಮಣ್ಣ. ನನ್ನ ನಂಬ್ರಿ. ಇರ್ಬೋದು. ನಿಮ್ಮ ಅಣ್ಣ ಹುಟ್ಟಿ ಕೆಲವೇ ವರ್ಷ ನೀನು ನೋಡಿರೋದು. ನದಿ ಹರಿತಾ ಹರಿತಾ ಏನಾಗಿರುತ್ತೆ? ಅದಿರ್ಲಿ, ನಿಮ್ಮ ಅಣ್ಣ ಇಷ್ಟೊತ್ತಿಗೆ ಇಲ್ಲಿ ಬರ್ಬೇಕಾಗಿತ್ತು. ಯಾಕೆ ಬಂದಿಲ್ಲ? ಪೊಲೀಸ್ನವರು ಅವನಿಂದ ಬಿದ್ದಿರೋ ವಿಷಯ ಅವನು ಗೊತ್ತಾಗಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಏನೇ ಆದ್ರೂ ನಾನು ಅವನ್ ಬಿಡಲ್ಲ, ಅರೆಸ್ಟ್ ಮಾಡೇ ಮಾಡ್ತೀನಿ. ರೀ, ಸ್ನೇಹ, ಅಯ್ಯಯ್ಯೋ, ಅಲ್ಲ ಅಷ್ಟೊಂದು ಗೊಂಬೆ ಸುರಿದಿರ್ಬೇಕಾದೆ ಹೊಡಿಯಕ್ ನಮ್ಮಣ್ಣನ್ ಗೊಂಬೆನೆ ಬೇಕಾಗಿತ್ತ ನಿನ್ಗೆ? ಕತ್ತೆ, ಇಡೀ ಜೀವನ ಇಟ್ಕೊಂಡು ನಿನ್ನ ನೋಡ್ತಾ ಇರ್ಬೇಕು ಅನ್ಕೊಂಡೆ. ಇದ್ರ ಮೇಲೆ ಯಾಕೆ ನಿನ್ ಕಣ್ಬಿತ್ತು? ಇದನ್ನ ಯಾಕೆ ಬಿಟ್ಟಕ್ ಹೋದೆ? ಎಷ್ಟ್ ಸಲ ಹೇಳಿದೆ ನಿನ್ಗೆ ಸುಭದ್ರ, ಏ ಸುಭದ್ರ, ನಿನ್ಗೇನು ಹುಚ್ಚಿಚಿರಿ ಇದೆಯಾ? ಮಗುನ ಯಾಕೆ ಬೈತಾ ಇದ್ಯಾ? ನೋಡ್ರಿ, ಒಂದಲ್ಲ ಎರಡಲ್ಲ 15 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದಿ ಗೊಂಬೆನ ಹೊಡ್ದಾಕ್ಬಿಡ್ತು ಈ ಗೊಂಬೆ. ಶಟಪೈಸೆ. ಆಫ್ಟರ್ ಆಲ್ ಒಂದು ಗೊಂಬೆಗೋಸ್ಕರ ಹೆತ್ತ ಮಗುನ ಗೂಬೆ ಅನ್ನೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬರುತ್ತೆ? ಏನಂದ್ರೆ ಇದನ್ನ ಆಫ್ಟರ್ ಆಲ್ ಒಂದು ಗೊಂಬೆ ಅಂತ ಹೇಳೋಕೆ ನಿಮಗ್ ಹೇಗ್ರಿ ಮನ್ಸು ಬಂತು? ಎಲ್ಲ ಮಕ್ಕಳು ಅಮ್ಮ ಅಂತ ಅಳ್ತಿದ್ರೆ ನಾನು
ಅಣ್ಣ ಅಂತ ಅಳ್ತಿದ್ದೀರಿ. ಸಾಧಾರಣವಾಗಿ ಮಕ್ಳು ಅಮ್ಮನ ಸೆರಗಲ್ ಬೆಳೆದ್ರೆ ನಾನು ನಮ್ಮ ಅಣ್ಣನ ಅಕ್ಕರಲ್ಲಿ ಬೆಳೆದೋಳ್ರಿ. ಹುಟ್ಟ ಅಮ್ಮ ತೀರ್ಕೊಂಡು ಅಪ್ಪ ದೇಶಾಂತರ ಹೋದಾಗ ಆಟ ಆಡೋ ವಯಸ್ಸಿನ ಹುಡುಗಾರಿ ನಮ್ಮಣ್ಣ. 6 ವರ್ಷ ಅವ್ನ್ ಕೂಲಿ ಮಾಡಿ ನನ್ನ ನೆತ್ತಾಡಿ ಬೆಳೆಸದೆ ಹೋಗಿದ್ದಿದ್ರೆ ಇವತ್ ನಾನ್ ನಿಮ್ ಹೆಂಡತಿನೂ ಆಗ್ತಾ ಇರ್ಲಿಲ್ಲ, ಈ ಮಗು ಹುಟ್ಟೋನು ಇರ್ಲಿಲ್ಲ ರೀ. ನನ್ ಪಾಲಿಗೆ ಇದು ಬರೀ ಗೊಂಬೆ ಅಲ್ಲ ರೀ, ನನ್ ಒಡ ಹುಟ್ಟಿದ ನನ್ನ ಜೀವದ ಸಂಕೇತ. ನನ್ನನ್ನ ಅವನ್ ಕಣ್ ರೆಪ್ಪೆಲೆ ಕಾಪಾಡಿದ ಅಣ್ಣನ್ ಪ್ರತಿಬಿಂಬ ರೀ. ಇದು ಅಣ್ಣ ತಂಗಿ ಪ್ರೇಮದ ಪ್ರತಿಮೆ ರೀ. ಅಬ್ಬಬ್ಬಬ್ಬ, ಅಣ್ಣ ಅಂದ್ರೆ ಅದೆಷ್ಟೊಂದು ಎಮೋಷನಲ್ ಆಗ್ಬಿಡ್ತೆ. ನೀನಿಲ್ಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆ ಅಂತ ಅದೆಷ್ಟೊಂದು ಪ್ರೀತಿಸ್ತಾ ಇದೀಯ. ಆ ನಿಮ್ಮ ಅಣ್ಣ ಎಲ್ಲಿದಾನೋ, ಏನ್ ಮಾಡ್ತಾ ಇದ್ದಾನೋ, ಅಟ್ಲೀಸ್ಟ್ ತನಗೊಬ್ಳು ತಂಗಿ ಇದ್ಲು ಅನ್ನೋದಾದ್ರೂ ಅವನು ನೆನಪಿದೆಯೋ ಇಲ್ವೋ, ಅಥವಾ ಅವನ ಈ ಭೂಮಿ ಮೇಲೆ ಬದುಕಿದಾನೋ? ಅಂತ ಮಾತಾಡ್ಬೇಡಿ. ನನಗೆ ಅದನ್ನ ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ರೀ. ಅವನ್ ಎಲ್ಲೇ ಇದ್ರು ಸಂತೋಷವಾಗಿರ್ತಾನೆ. ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ. ಅಣ್ಣ ಅಂದ್ರೆ ನಿಮ್ಮ ಅಣ್ಣನೇ. ಇಂಥ ಅಣ್ಣ ತಂಗಿ ಪ್ರೀತಿ ಜಗತ್ನಲ್ಲೇ ಇಲ್ಲ ಅಂತೀನಿ. ಆದ್ರೆ ನಮ್ಮಿಬ್ಬರ ಪ್ರೀತಿ ಜೀವದ ಗೊಂಬೆಗೆ ಗೂಬೆ ಕತ್ತೆ ಅನ್ಬಾರ್ದು. ತಪ್ಪಾಯ್ತು ರೀ. ಕೊಡಿಲಿ ನಿಮ್ಮ ಅಣ್ಣ ಕೊಟ್ಟು ಗೊಂಬೆನ ನಾನ್ ರಿಪೇರಿ ಮಾಡಿಸ್ತೀನಿ. ಥ್ಯಾಂಕ್ಸ್ ರೀ. ಪಾಪು ಟಾಟಾ ಮಾಡು. ಇದೇನ್ ಡಬ್ಬಾ ಹೋಟ್ಲ ಜಿರ್ಲೆನಾ? ಅಯ್ಯೋ ಅಲ್ಲಿ ಏನಾಯ್ತು? ಡಬ್ಬಾ ಮಾಡ್ತೀನಿ. ಯಾರ ಈ ಹೋಟ್ಲ್ ಪಾಯಸ ಕುಡಿದು ವಾಂತಿ ಪೆಟ್ಟು ಬಂದು ಸೀರಿಯಸ್ ಆಗಿತ್ತು, ಆಗ್ಲೇ ಈ ಹೋಟ್ಲ್ ನ ಮುಚ್ಚಿಸ್ಬಿಡ್ಬೇಕಾಗಿತ್ತು. ಅಯ್ಯೋ ಏನ್ ಮುಖ ನೋಡ್ತೀರಿ ಹೊರಗೆ ಡಬ್ಬನ? ಅಯ್ಯೋ ಅಣ್ಣ ಚಿಕ್ಕ ಫಿಗರ್ ಅಣ್ಣ. ಹಾಕು ಇದನ್ನ ಹಾಕು, ಅದೇ ಹಾಕ್ಬಿಟ್ಟೆ, ಅದು ಸಾಕು. ಅಲ್ಲಿ ಏನಕ್ಕಾಯ್ತಲ್ಲ? ನನಗೇನು ಗೊತ್ತಾಗ್ತಿಲ್ಲ ಕಣೋ. ಈಗೇನು ಮಾಡೋದು? ಏನ್ ಮಾಡೋದು? ಎಷ್ಟೇ ಭಯ ಆಗ್ತಿದೆ. ಶಿವ ಪೂಜಲ್ ಕರಡಿ ಬಿಟ್ಟಂಗ್ ಒಳ್ಳೆ ಸೀನ್ ನಡಿಬೇಕಾರೆ ಎಲ್ಲ ಬಂದ್ ಕೆಡಿಸ್ಬಿಟ್ಟಲ್ಲೋ. ಅವ್ನ್ ಬ್ಯಾಕಿಗೆ ಆಟ ಫಿಕ್ಸ್ ಮಾಡ್ಬಿಡ್ಲಾ? ನೀನ್ ಡಮರ್ ಆಗ್ಬಿಟ್ಯಾ? ರುಕ್ಕು ರುಕ್ಕು, ಅಯ್ಯೋ ಏನಿದಲ್ಲ? ವಾಟ್ ಹ್ಯಾಪನ್? ಯಾರೋ ಪಾಪಿಷ್ಟ್ರು ತಿಂಡಿನಲ್ಲಿ ಜಿರ್ಲೆ ಸಿಕ್ತು, ಹಲ್ಲೆ ಸಿಕ್ತು ಅಂತ ಡಾಬಾ ಎಲ್ಲ ಹಾಳು ಮಾಡ್ಬಿಟ್ರು. ರುಕ್ಕು, ನೀನ್ ಅಳೋದ್ ನನ್ನಿಂದ ನೋಡಕ್ಕಾಗಲ್ಲ. ನೋಡು, ಈ ಡಾಬಾ ಹಾಳಾದ್ರೆ ಏನಾಯ್ತು? ನಿನ್ನಂತ ಹೆಣ್ಮಕ್ಳು ಈ ರೋಡ್ ಸೈಡ್ ಡಾಬಾದಲ್ಲಿ ರೊಟ್ಟಿ ತಟ್ಕೊಂಡಿರ್ಬಾರ್ದು. ನಿನಗೆ ಒಂದು ಒಳ್ಳೆ ಜಾಗದಲ್ಲಿ ಹೋಟೆಲ್ ಕಟ್ಸ್ಕೊಡ್ತೀನಿ. ರಿಯಲಿ? ನಿಜವಾಗ್ಲೂ ನನಗೆ ಹೋಟ್ಲ್ ಕಟ್ಟಿಸ್ಕೊಡ್ತೀರಾ? ಖಂಡಿತ, ಲಕ್ಷ ಖರ್ಚಾಗ್ಲಿ, ನಿನ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ನಾಳೆನೆ ಜಾಗ ನೋಡೋಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರೋ ಪರಿಚಯ ಇಲ್ದಿರೋ ವ್ಯಕ್ತಿ ಬಂದು ಹೋಟೆಲ್ ಕಟ್ಸ್ಕೊಡ್ತೀನಿ ಅಂದ್ರೆ ಯಾಕೋ ನಂಗೆ ಸರಿ ಕಾಣ್ತಾ ಇಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವ್ರಣ್ಣ, ಬಹಳ ದೊಡ್ಡ ಮನುಷ್ಯರು. ಇಷ್ಟಕ್ಕೂ ಅವ್ರು ಒಂದು ಹೋಟ್ಲ್ ಕಟ್ಟಿಸ್ಕೊಡ್ತಾರೆ, ನಾನು ವ್ಯಾಪಾರ ಮಾಡ್ತೀನಿ. ಬಂದ ಲಾಭದಲ್ಲಿ 50-50. ರುಕ್ಕು, ನಿಂದೇಕೋ ಅತಿ ಆಯ್ತು. ಹಣ ಹಣ ಅಂತ ಪರಿಚಯ ಇಲ್ದಿರೋ ವ್ಯಕ್ತಿ ಜೊತೆ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲಮ್ಮ. ಅಣ್ಣ, ನನಗ್ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಗೊತ್ತಿದೆ. ನಾನ್ ನಿನ್ ಹಾಗೆ ಆಶ್ರಮ ಸೇರೋ ಹುಡುಗಿ ಅಲ್ಲ. ದೊಡ್ಡ ಮನುಷ್ಯರಾಗಿ ಬದುಕ್ಬೇಕು ಅಂತಿರೋಳು. ನಾನ್ ಶ್ರೀಮಂತಲಾಗೋದು, ಸುಖ ಪಡೋದು ನಿನ್ಗೆ ಇಷ್ಟ ಇಲ್ವಾ? ಏನಮ್ಮ ನೀನ್ ಹೇಳ್ತಾ ಇರೋದು? ನೀನು ಶ್ರೀಮಂತಲಾಗಿ ಸುಖವಾಗಿರೋದು ನನಗಿಷ್ಟ ಇಲ್ವಾ? ಆಯ್ತಮ್ಮ, ನೀನೀಗ ಬೆಳೆದಿದೀಯ, ಎಲ್ಲಾ ವಿಷಯ ತಿಳ್ಕೊಂಡಿದೀಯ. ಇನ್ಮೇಲೆ ನಾನೀಗ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ದೇವ್ರು ಒಳ್ಳೇದು ಮಾಡ್ಲಿ. ಎಲ್ಲ ಹೊಗೆನೆ ಬರ್ಲಿಲ್ಲ. ಡಮ್ ಅಂತ ನಾನು ಬೆಳಗ್ಗೆ ಬರ್ತೆ. ಕೊಡ ಅವ್ನಿಗೆ, ಇಲ್ಲೊಂದು ಕೊಡ. ಕೇಳಿ ನಾವೊಂದು ಕೊಡ. ಏನ್ ಟೀನಯ್ಯ ಕಲಬೇರಿಕೆ. ಲೋ, ಎಲ್ಲೋ ಹೋಗಿ ಎಷ್ಟು ದಿನ? ನನ್ನ ತಂಗಿ ಮದುವೆ ಸಟ್ಲ್ ಆಯ್ತ್ಕೊಣ. ಹೌದಾ? ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಯಾವಾಗ ಮದುವೆ? ಇನ್ 3 ದಿನ ಇದೆ. ಹಾ. ಆದ್ರೆ ಏನ್ ಮಾಡೋದು, ಹಗಲು ರಾತ್ರಿ ಯೋಚನೆ ಆಗ್ಬಿಟ್ಟಿದೆ. ಯಾಕೋ, ಏನೋ ತೊಂದರೆ ಆಗಿದ್ಯಾ? ಯಾರೋ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರು.
ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? ಸಂಬಳದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಅದನ್ನ ಉಪಯೋಗಿಸ್ಕೊಂಡು ನಿನ್ ತಂಗಿ ಮದುವೆ ಮಾಡು. ಆ ಹೊರೆ ಬೇಡ ಕೃಷ್ಣ. ಯಾಕೋ ಹಂಗಂತೀಯ? ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನನ್ಗಂತೂ ಈ ಜನ್ಮದಲ್ಲಿ ನನ್ನ ತಂಗಿ ಮದುವೆ ಮಾಡೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀನಾದ್ರು ಮಾಡ್ತಿದ್ಯಲ್ಲ, ನನಗೆ ಅದೇ ಸಂತೋಷ. ಕೃಷ್ಣ, ಈ ಪುಣ್ಯನಿಂದಾದ್ರು ನಿನ್ ತಂಗಿ ನಿಂಗೆ ಬೇಗ ಸಿಗ್ಲಿ ಕಣು. ಬಂದೆ. ಯಾರು? ಯಾರ್ ಬೇಕಿತ್ತು ಸರ್? ಸರ್ ಯಾರ್ ಬೇಕಾಗಿತ್ತು? ಕೃಷ್ಣ ಎಲ್ಲಿ? ಅವ್ರ ಮನೇಲಿಲ್ಲ. ಕೃಷ್ಣ ಎಲ್ಲಿ ಅಂದೆ? ನಿಜವಾಗ್ಲೂ ಇಲ್ಲ ಸರ್. ಇಲ್ವಾ? ಒಳಗಡೆ ಸರ್ಚ್ ಮಾಡ್ರಯ್ಯ. ಸರ್ ಸರ್ ಅವ್ರಿಲ್ಲ ಸರ್. ರುಕು, ಏನ್ರಿ ಅದು? ಏನಾಗ್ಬೇಕು? ಎಲ್ಲ ಹಾಳಾಗೋಯ್ತು. ಬೇಡ ಬೇಡ ಅಂತ ಎಷ್ಟು ಪಡ್ಕೊಂಡ್ರು ಆ ಹಾಳಾದ ಹಣ ತಂದು ನನ್ನ ಮನೇಲಿ ಇಟ್ಟು ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲಿ ಎಳೆಯಾಗಿ ಮಾಡ್ಬಿಟ್ಟಿಲ್ಲ. 15 ವರ್ಷಗಳಿಂದ ನಾನು ಹುಡುಕ್ತಾ ಇದ್ದ ನನ್ನ ತಂಗಿ ಸಿಕ್ಕಿದ್ಲಲ್ಲ ಅಂತ ಸಂತೋಷದ ಓಡೋದೆ. ಆದ್ರೆ ಒಂದ್ ಮಾತು ಮಾತಾಡಕ್ಕಾಗ್ದೆ ತಲೆ ತೆಗೆಸ್ಕೊಂಬರ ಹಾಗೆ ಮಾಡ್ಬಿಟ್ಟಿಲ್ಲ, ತಲೆ ತೆಗೆಸ್ಕೊಂಬರ ಹಾಗೆ ಮಾಡ್ಬಿಟ್ಟಿಲ್ಲ. ಯಾಕ್ರಿ? ಏನಂತ ಸರಿಯಾಗಿ ಹೇಳ್ರಿ. ಇನ್ನೇನ್ ಹಾಕ್ಬೇಕು? ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ತಂಗಿ ಅಣ್ಣ ಬರ್ತಾನೆ ಅಂತ ಪ್ರೀತಿಯಿಂದ ಸ್ವೀಟ್ ಮಾಡ್ಕೊಂಡ್ ಕಾಯ್ತಾ ಇತ್ತು. ಅವಳ ಗಂಡ ಬೇಡಿ ಹಿಡ್ಕೊಂಡ್ ಕಾಯ್ತಾ ಇದ್ದ ಕಣೆ. ಇದಕ್ಕೆಲ್ಲ ಕಾರಣ ಯಾರು? ನೀನು. ಅದರಿಂದ ದುಡ್ಡು. ಅಯ್ಯೋ, ಅವ್ರ ದೃಷ್ಟಿಲಿ ನಾನು ಕೊಲ್ಪಾತ್ಕ ಆಗೋಗ್ಬಿಟ್ಟೆ. ಪೊಲೀಸರ ದೃಷ್ಟಿಲಿ ಕೊಲ್ಪಾತ್ಕ ಮಾಡ್ಬಿಟ್ಟಿಲ್ಲೇ. ಪೊಲೀಸ್ನವ್ರು ಇಲ್ಗೂ ಬಂದಿದ್ರು. ನಾನು ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ದೆ. ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅವರೇನೆ ಬರೋದು, ನಾನೇ ಹೋಗ್ತೀನಿ. ಆ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಸರಣಾಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರು ಕೊಟ್ಟ ನನ್ನ ತಂಗಿನ ಆ ದುಡ್ಡು ದೂರ ಮಾಡಿದೆ ಅಂದ್ಮೇಲೆ 1 ನಿಮಿಷ ಮನೇಲಿ ಇರಕ್ ಬಿಡಲ್ಲ. ಬಿಡಲ್ಲ. ಸ್ವಲ್ಪ ನಿಲ್ಲಿ. ಅಣ್ಣ ತಂಗಿ ಸಂಬಂಧನ ದೂರ ಮಾಡಿರೋ ಈ ಹಣ ನನಗೂ ಬೇಡ ರೀ. ಆದ್ರೆ ಈ ಹಣ ತಗೊಂಡು ನೀವು ಹೊರಗೋದ್ರೆ ನಿಮ್ ತಲೆ ಮೇಲೆ 4 ಕೊಲೆ ಆರೋಪ ಬರುತ್ತೆ. ನಿಮ್ಮದಲ್ಲದಿರೋ ತಪ್ಪಿಗೆ ನೀವು ಜೈಲಿಗೆ ಹೋದ್ರೆ ನನಗಿನ್ಯಾವ್ದೇ ಗತಿ? ನಿನಗೆ ಆ ದುಡ್ಡೇ ಗತಿ. ಅದನ್ನ ಇಟ್ಕೊಂಡು ಸಂತೋಷವಾಗಿರು. ನಾನು ಒಂದೇ ಒಂದ್ಸಲಿ ನನ್ನ ತಂಗಿನ ನೋಡಿ ಮಾತಾಡಿಸಿದ್ಮೇಲೆ ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಸತ್ತು ಏನು ಸಾಧಿಸೋಕಾಗಲ್ಲ ರೀ. ದಯವಿಟ್ಟು ನನ್ನ ಮಾತು ಕೇಳಿ. ಇವತ್ತಲ್ಲ ನಾಳೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಗ ಗೊತ್ತಿಲ್ಲದೆ ಈ ದುಡ್ಡು ತಂದ್ವಿ ಅಂತ ವಾಪಸ್ ಕೊಟ್ಬಿಡೋಣ. ಅಲ್ಲಿವರೆಗೂ ನೀವು ಹೇಗಾದ್ರೂ ತಲೆ ತಪ್ಪಿಸ್ಕೊಂಡಿರ್ರಿ. ನನ್ನ ತಂಗಿನ ನೋಡ್ದೆ ನಾನು ಹೇಗ್ ತಲೆ ತಪ್ಪಿಸ್ಕೊಂಡಿರ್ಲಿ? ನೀವ್ ಈ ಜಗತ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ತಂಗಿಗೋಸ್ಕರನಾದ್ರೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ರಿ. ಅವಳನ್ನ ಗುಟ್ಟಾಗಿ ನೋಡಿ ಸಮಾಧಾನ ಪಟ್ಕೊಡಿ. ಆರೋಪಿ ಮೆಕ್ಯಾನಿಕ್ ನಾಪತ್ತೆ. ನನ್ನ ಅನುಮಾನ ನಿಜ ಆಯ್ತು. ಆ ಹಣ ಎಲ್ಲ ತಗೊಂಡು ಹೋಗಿರೋದು ಆ ಮೆಕ್ಯಾನಿಕ್. ಅವನು ಪೊಲೀಸ್ನವ್ರು ಸಿಗಕ್ ಮುಂಚೆ ನಮಗ್ ಸಿಗ್ಬೇಕು. ಇಲ್ದೆ ಹೋದ್ರೆ ನಮಗ್ ಸಿಗ್ಬೇಕಾಗಿರೋ ಹಣ ಎಲ್ಲ ಸರ್ಕಾರಕ್ಕೆ ಸಿಕ್ಬಿಡುತ್ತೆ. ಆ ಮೆಕ್ಯಾನಿಕ್ ಎಲ್ಲೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೇಳ್ಕೊಂಬನೆ ಹೋಗಿ. ಕೃಷ್ಣ ಇದ್ದಾನ? ಇಲ್ವಲ್ಲ, ಯಾಕೆ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಬೆಳಗ್ಗೆನೆ ಹೋದ್ರು. ಏನ್ ವಿಷಯ? ಏಯ್, ಮೆಕ್ಯಾನಿಕ್ ಕೃಷ್ಣ ಎಲ್ಲೋ? ಇಲ್ಲೇ ಎಲ್ಲ ಹೋಗವ್ರು ಸರ್. ಏಯ್, ಏನು ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತ ಎಲ್ಲೋ ಹೋದ್ರು? ನಮ್ಗೆ ಹೆಂಗ್ ಗೊತ್ತು ಸರ್? ನಮ್ಗೇನ್ ಹೇಳ್ಬಿಟ್ಟು ಹೋಯ್ತಾರ? ಹಾಯ್ ಡಿಂಗ್ ಡಾಂಗ್ ಡಾರ್ಲಿಂಗ್. ಏನ್ ಹಂಗ್ ನೋಡ್ತಿದ್ಯಾ? ಕಣ್ ಕಾಣಲ್ವಾ ನಿಮ್ಗೆಲ್ಲ? ಕಣ್ಣು ಕಾಣಿಸೋದಕ್ಕೇನೋ ಡಿಕ್ಕಿ ಹೊಡೆದಿದ್ದು. ಏನೋ ಚೆನ್ನಾಗಿದ್ಯಾ ಅಂತ ಡಿಕ್ಕಿ ಹೊಡೆದು ತಪ್ಪ? ಲೋಫರ್ಸ್, ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ. ಮಾನ ಮರ್ಯಾದೆ ಇವಳೊಬ್ಳೆ ಕಂಡಿರೋದು. ಯಾಕಣ್ಣ ರಸ್ತೆ ಸುಮ್ಮೋಗಕ್ಕಾಗಲ್ವಾ? ದಾರಿಲಿ ಹೋಗೋ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದಿರಲ್ಲ, ನಿಮಗೆ ಅಕ್ಕ ತಂಗಿರಿಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅವಳೇನ್ ನಿನ್ಗೆ ಅಕ್ಕನ ತಂಗಿನ? ತಂಗಿ ತರ. ತಂಗಿ ತರ? ತಂಗೇನ್ ಅಲ್ವಲ್ಲ. ಮುಚ್ಚಿಕೊಂಡು ಹೋಗ ಯೋ. ಆಹಾ. ಏನ್ ಒಡಗುಟ್ಟಿದ ಅಣ್ಣನ್ ತರ ಬರ್ತಾನೆ. ಹಾಗಲ್ಲೇ ಏನ ಏನ ಏನ್ ಗುರಾಯಿಸ್ತೀಯ?
ಪರಸ್ತ್ರೀಯರು ಅಕ್ಕ ತಂಗಿದ್ದಂಗೆ. ಕಳಿಸ್ಕೊ. ತುಂಬಾ ಥ್ಯಾಂಕ್ಸ್. ಅದ್ರಲ್ಲೇನಿದೆಯಮ್ಮ, ನನ್ನ ತಂಗಿ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಇನ್ನೂ 10 ಜನ ಇದ್ರೆ ನಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ರಸ್ತೆಲಿ ಓಡಾಡ್ಬೋದು. ಬರ್ತೀನಿ. ಸುಭದ್ರಾ, ಸುಭದ್ರಾ, ಏನು ಮನೆ ಎಲ್ಲ ಘಮ ಘಮ ಅಂತ ಇದೆ? ನಿಮಗೆ ಇಷ್ಟವಾದ ಸ್ವೀಟ್ ಮಾಡಿದೀನಿ. ಏನ್ ವಿಷಯ? ವಿಷಯ ಏನೂ ಇಲ್ಲ ರೀ, ಸುಮ್ನೆ ಪಾಪು ಕೇಳ್ತು, ಅವಳಿಗೋಸ್ಕರ ಮಾಡ್ದೆ. ಅಂದ್ರೆ ನನಗೋಸ್ಕರ ಅಲ್ವಾ? ಕೋಪ ಮಾಡ್ಕೋಬೇಡ್ರಿ, ನಾನ್ ಮೊದ್ಲೇ ಹೇಳಿಲ್ವಾ ನಿಮಗೆ ಇಷ್ಟವಾದ ಸ್ವೀಟ್ ಅಂತ. ಎಲ್ಲಿ ಪಾಪು? ಮೇಲೆ ಆಟ ಆಡ್ತಿದ್ದಾಳೆ. ನಿನಗೆ ಇಷ್ಟವಾದನ್ನ ನಾನು ಒಂದು ತಂದಿದ್ದೀನಿ. ರೀ, ಇದನ್ನ ಒಂದಿನ ನೋಡದೆ ಇದ್ರೆ ನನ್ ಮನ್ಸಿಗೆ ಏನೋ ಕಳ್ಕೊಂಡ್ ಹಾಗ ಅನ್ಸುತ್ತೆ ರೀ. ತುಂಬಾ ಥ್ಯಾಂಕ್ಸ್ ರೀ. ಈ ಗೊಂಬೆಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ ನೀನು, ಇನ್ನು ನಿಜವಾಗ್ಲು ನಿಮ್ ಅಣ್ಣನ್ನೇ ತಂದು ನೀನ್ ಮುಂದೆ ನಿಲ್ಸಿದ್ರೆ ಅದೆಷ್ಟು ಆನಂದ ಪಡ್ತೀಯೋ ಏನೋ. ಆ ಕಾಲ ಯಾವಾಗ ಬರುತ್ತೋ, ನಮ್ಮ ಅಣ್ಣ ಯಾವಾಗ ಬರ್ತಾನೋ. ಸುಭದ್ರಾ, ಅವನು ಹುಡ್ಕೋದಿಕ್ಕೆ ನಾನು ದಿನ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅವನದೊಂದು ಚಿಕ್ಕ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅವನು ಹುಡ್ಕೋದಿಕ್ಕೆ ಎಷ್ಟೋ ಸಹಾಯವಾಗ್ತಿತ್ತು. ಡೋಂಟ್ ವರಿ, ನಿಮ್ಮಣ್ಣ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವ್ನ್ ಖಂಡಿತ ಸಿಗ್ತಾನಲ್ಲ ರೀ. ನಿಮ್ಮ ಅಣ್ಣನ ನೆನ್ಪಿನಲ್ಲಿ ಹೀಗೆ ಇರ್ತೀಯೋ ಇಲ್ಲ ಏನಾದ್ರು ಬಡಿಸ್ತೀಯೋ? ಇದು ನೋಡಿದ ಸಂತೋಷದಲ್ಲಿ ನಾನ್ ನನ್ನನ್ನೇ ಮರ್ತ್ಬಿಟ್ಟೆ. ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಅಷ್ಟ್ರೊಳಗ್ ಬಡಿಸ್ತೀನಿ. ಥು, ನಿನ್ನ ಭಕ್ತಿ ನೋಡು. ಏನು ಡಬ್ಬ ಒಟ್ಟು ಡಬ್ಬ ಎಲ್ಲಿ? ಅಯ್ಯಯ್ಯೋ, ಇವಳು ಯಾಕೆ ಬಂದ್ಲು? ಹೇಳಿ ನಾಗು, ನೀನ್ ಈ ಪೋಸ್ ಕೊಟ್ರಿ, ಅವಳು ಇಲ್ಲಿ ಬಂದ್ರಿ, ನಾವಿಬ್ರು ಕ್ಲೀನ್ ಕಿಷ್ಟಪ್ಪ. ಈಗ ಏನ್ ಮಾಡೋದು ಗುರು? ಎಸ್ಕೇಪ್. ಏನ್ ರುಕು, ಏನ್ ಬಂದೆ? ನಿನ್ ಮೆಕ್ಯಾನಿಕ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಆಹಾ, ಇನ್ನೊಂದು ಸರ್ತಿ ಡಾಬಾ ಹತ್ರ ಬರೋ ಹಾಗೆ ಇಲ್ಲ ನೋಡು. ಹಾಗ್ ಮಾಡಿದ ನಿನ್ ಮೆಕ್ಯಾನಿಕ್. ಹೌದಾ? ಒಳ್ಳೇದಾಯ್ತು ಬಿಡು. ನಿನ್ ಮೆಕ್ಯಾನಿಕ್ ಬಹಳ ಜೋರಾಗಿದ್ದಾನೆ. ಅದಕ್ಕೆ ಅಲ್ವಾ ಅವನ್ ಕಳಿಸಿದ್ ಮತ್ತೆ. ಅದ್ ಸರಿ, ಎಲ್ಲಿ ಅವನು ಬಂದೇ ಇಲ್ವಾ? ಇಲ್ಲೇ ಇದ್ದಾನೆ. ಲೋ ಕೃಷ್ಣ, ಏ ಕೃಷ್ಣ, ಕೃಷ್ಣ ಬಾರಯ್ಯ ಹೊರಗೆ. ಸರ್ ಅದು ಏನಪ್ಪ ಇದು? ಬಾರಯ್ಯ ಅಂದ್ರೆ. ಸರ್, ಅಂಡರ್ ರೋಡ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀನಿ ಸರ್. ಓ, ನೀನ್ ಬಿಸಿನೋ ತಣ್ಣಗೋ, ಸ್ವಲ್ಪ ಹೊರಗ್ ಬಾರಯ್ಯ. ನನ್ ತಂಗಿ ನೀನ್ ನೋಡ್ಬೇಕಂತೆ. ಅಯ್ಯಯ್ಯೋ, ಯಾಕಂತೆ ಸರ್? ಅವಳಿಗೋಸ್ಕರ ನೀನ್ ಬಾರಿ ಫೈಟ್ ಮಾಡಿದೆ ಅಂತಲ್ಲ. ಅಯ್ಯಯ್ಯೋ, ಅದೆಲ್ಲ ಮಾಮೂಲಿ ಬಿಡಿ ಸರ್, ನಾವು ಬಲ್ಗೈಲ್ ಮಾಡಿದ್ದು ಎಡಗೈ ಗೊತ್ತಾಗಲ್ಲ ಸರ್. ಅವಳು ನೀನ್ ನೋಡ್ಬೇಕಂತೆ, ನಿಂಗೊಂದ್ ಥ್ಯಾಂಕ್ಸ್ ಹೇಳ್ಬೇಕಂತೆ. ನೀನು ಹೊರಗ್ ಬರ್ತೀಯಲ್ಲ, ನಾನು ಒಳಗ್ ಬರ್ಲೋ? ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಅವ್ರ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳ್ಬಿಡಿ ಸರ್, ಪ್ಲೀಸ್. ಏಯ್, ಜಾಸ್ತಿ ಆಯ್ತು ನಿಂದು. ನಾನೇ ಒಳಗ್ ಬಂದ್ಬಿಡ್ತೀನಿ ನೋಡೀಗ. ಬರ್ಲೇಬೇಕಾ ಸರ್? ಮತ್ತೆ ಬಾ ಹೊರಗೆ. ಅಯ್ಯೋ, ಟೈಮ್ ಸರಿಯಿಲ್ಲ ಸರ್, ಬನ್ನಿ ಸರ್. ಅಣ್ಣ, ಇವನು. ಹೌದು, ನಾನೇ. ಅವನೇಮ್ಮ. ಅಯ್ಯೋ, ಇಲ್ಲ ಅಣ್ಣ, ಡಾಬಾಗ್ ಬಂದ್ ಗಲಾಟೆ ಮಾಡಿದ್ದು ಇವನೇ. ಹೆಲ್ತ್ ಆಫೀಸರ್ನ ಕರ್ಕೊಂಡ್ ಬಂದಿದ್ದು ಇವನೇ. ಊಟ ರೆಡಿ ಇಲ್ಲ ಅಂತ ಬೋರ್ಡ್ ಬರ್ದಿದ್ದು ಇವನೇ ಅಣ್ಣ. ಇಲ್ಲಮ್ಮ, ಇವನ್ ತುಂಬಾ ಒಳ್ಳೆಯವನು. ಅಯ್ಯೋ. ನಿನ್ನ ಕಾಡ್ತಿದ್ದ ರೌಡಿಗಳಿಂದ ಬಚಾವ್ ಮಾಡ್ದವ್ ನೀನು. ಅಯ್ಯೋ, ಇಲ್ಲ ಅಣ್ಣ, ಇವನು ಫಿಲ್ಮ್ ಅಲ್ಲಿ ಡಬಲ್ ಆಕ್ಟಿಂಗ್ ಮಾಡ್ದಂಗ್ ಮಾಡ್ತಿದ್ದಾನಷ್ಟೇ. ಹತ್ರ ನೋಡ ಕಚ್ಚಿಬಿಡ್ತೀನಿ. ಹೌದೇನಯ್ಯ? ಹೌದು ಸರ್, ಆದ್ರೆ ನಾನು ಒಬ್ಬನೇ ಇಲ್ಲ ಸರ್. ಮತ್ತೆ ಈ ಲೋಫರ್ ನನ್ನ ಮಗ ಇದ್ದ ಸರ್. ಏನೊಬ್ಬ ಇವನುನಾ? ನೀನು ಇಲ್ಲೇ ಇದೆಯಾ? ನಾನಲ್ಲ, ಇವನು. ಏಯ್, ಏನ್ರಿ ನನ್ ತಲೆ ಹೊಟ್ಟೆ? ಅಣ್ಣ, ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ? ಸರ್ತಿ ನಿನ್ ಡಾಬಾ ಹತ್ರ ಬಾ, ಒಂದು ಕೈ ನೋಡ್ಕೋತೀನಿ. ಏ, ದೂರ ಹೋಗಿಲ್ಲ, ರೈಸ್ ಆಗ್ಬಿಡ್ತೀನಿ. ರುಕು. ಅಯ್ಯೋ, ನನ್ನ ಮುದ್ದಾದ ತಂಗಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳು. ರುಕು, ನಿಂತ್ಕೊಂಡು ನನ್ನ ಮಾತು ಕೇಳು. ಏಯ್, ಸರ್, ಆಂಜನೇಯ ಸ್ವಾಮಿ ಸತ್ಯವಾಗ್ಲೂ ಆಕೆ ನಿಮ್ ತಂಗಿ ಅಂತ ನನ್ಗೆ ಗೊತ್ತಿಲ್ಲ ಸರ್. ಊಟ ಮಾಡಕ್ಕೆ ಹೋದಾಗ ಬೇಜಾರಾದಾಗ ಲೈಟ್ ಟಚಿಂಗ್ ಮಾಡ್ತಾ ಇದೀವಿ ಸರ್. ಏಯ್, ಬೆಳೆದ ಹುಡುಗಿ ಮುಂದೆ ನೀವು ಈ ರೀತಿ ಆಟ ಆಡ್ಬೇಕು ಅಂತಂದ್ರೆ ನಂಬರ್ 1 ಅವಳ ಬಗ್ಗೆ ನಿಮ್ಗೆ ದ್ವೇಷ ಇರ್ಬೇಕು. ಇಲ್ಲ ನಂಬರ್ 2 ಅವಳ ಬಗ್ಗೆ ನಿಮ್ಗೆ ಪ್ರೀತಿ ಇರ್ಬೇಕು. ಮೊದಲನೇದಂತೂ ಅಲ್ಲ ಸರ್, ಎರಡನೇದು ಸರ್. ಅಂದ್ರೆ ನಿಮ್ ತಂಗಿಗೆ ನಾವು ಲೈಟ್ ಆಗಿ ಏಯ್! ನಿಜ ಹೇಳು, ಅವಳನ್ನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಎಲ್ಲಿಂದ ಹೇಳಿ ಸರ್? ಎಲ್ರು ಬಾಯಿಂದನೇ ಹೇಳುದು, ನೀನು ಅಲ್ಲಿಂದನೇ ಉದುರಿಸು.
ಹೌದು ಸರ್. ಹಾ? ಏಕಗೌನೆ ಕೃಷ್ಣ ಸಾರು ಒಪ್ಕೊಂಡ್ಬಿಟ್ರ? ಅಯ್ಯೋ ಅಡ್ಡಿಲ್ಲ ಸರ್. ಕೃಷ್ಣ ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ಎಡವಟ್ಟಿದ್ದಿಲ್ಲಯ್ಯ, ಏನ್ ಸರ್ ಅದು? ಅವಳು ಭಾರಿ ಹಠವಾದಿ. ಆ, ಸ್ವತಂತ್ರವಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ದರಿದ್ರ ಡಾಬಲ್ ಇಟ್ಕೊಂಡಿದ್ದಾಳೆ. ಆಹಾ, ಆಹಾ. ಅದನ್ನ ಏನಾದ್ರೂ ಮಾಡಿ ನೀನು. ಅರ್ಥವಾಯ್ತು ಬಿಡಿ. ಕೇಳಿದಾಗಪ್ಪ ಆ ಡಾಬಾದ ಸರ ಈ ದುಡ್ಡ ಇಟ್ಕೊಳಂಗೂ ಇಲ್ಲ, ಮುರ್ಸಂಗೂ ಇಲ್ಲ. ಹೊಟ್ಟೆಗೆ ಏನ್ ಮಾಡೋದು? ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ಬಿಡ್ಲ? ಚೀಚಿ ಬೇಡ. ಸ್ಪ್ಯಾನರ್ ರೆಡಿನಾ? ಯಾವನ ಪುಣ್ಯಾತ್ಮ ಬಂದೇ ಬರ್ತಾನೆ. ಆಹಾ ದೇವ್ರೆ, ಎಂತ ಫಿಟಿಂಗ್ ಮಾಸ್ಟರ್ ಅಯ್ಯ ನೀನು. ಒಂದನ್ನ ಕೊಡ್ತೀಯಾ, ಒಂದನ್ನ ಕಿತ್ಕೊಂತೀಯ. ಆ ನಾರಿ ದುಡ್ಡು ಕೊಟ್ಟಿದ್ಯಾ, ಖರ್ಚು ಮಾಡೋದಿಲ್ಲೇ ಇಲ್ವೇ? ಇವತ್ ಭಾನುವಾರ ಬೇರೆ, ಯಾರಾದ್ರೂ ಒಬ್ಬ ಗಿರಾಕಿನಾದ್ರೂ ಕೊಡಪ್ಪ ಭಗವಂತ. ಏನ್ ಕಿರಿಕ್ ದೇವ್ರಯ್ಯ ನೀನು? ಗಿರಾಕಿನ ಕೇಳಿದ್ರೆ ಗಾಚಾರನ ಕಳಿಸ್ತಾ ಇದ್ಯಾ? ಈ ಮ್ಯಾಟ್ರು ಗೊತ್ತಾಗ್ಬಿಟ್ಟು ಏನೋ ಸಿಗಾಕೊಂಡ್ಬಿಟ್ಟು ಏರೋಪ್ಲೇನ್ ಬಾಂಬೆ ಕೊಟ್ಟು ಬೇಕಾ? ಎಲ್ಲ ಯಾರು ನಿಮ್ಮ ಯಜಮಾನ್ರು? ಏನ್ ಕಿರಿಕು? ಏನ್ ಸರ್ ಅಂದ್ರಿ? ಎಲ್ಲಿ ನಿಮ್ಮ ಯಜಮಾನ ಅಂದೆ? ಯಜಮಾನ ಅದು ಬಾಂದಾರ ನೋಡಿ, ತಲೆ ಮಾಂಸ ಮಾಡ್ಬಿಟ್ಟು ಮುದ್ದೆನ ಉಂಡ್ಬಿಟ್ಟು ಚೆನ್ನಾಗಿ ನಿದ್ರೆ ಹೊಡ್ಬಿಟ್ಟವ್ರೆ. ಯಾಕೆ ಸರ್? ಏನಿಲ್ಲ, ಜೀಪ್ ಮಿಸ್ ಹೊಡಿತಾ ಇದೆ, ಚೆಕ್ ಮಾಡು. ಜೀಪ್ ಮಿಸ್ಸಿಂಗ್, ಜೀಪ್ ಮಿಸ್ಸಿಂಗ್. ಡೋಂಟ್ ವರಿ, ಒಂದ್ ನಿಮಿಷದಲ್ಲಿ ಬಚಾವದೆ. ಏನಾಗಿದೆ? ಎಲ್ಲ ಕರೆಕ್ಟ್ ಆಗಿದೆಯಲ್ಲ? ಓ ಪ್ಲಗ್ ವೈರು ಕಳ್ಚ್ಕೊಂಡ್ಬಿಟ್ಟಿತ್ತು. ಆಯ್ತಾ? ಆಯ್ತು ಸರ್. ವೆರಿ ಗುಡ್. ತಗೊಳ್ಳೆ. ಅಯ್ಯೋ ಈ ಸಣ್ಣ ಕೆಲ್ಸಕ್ಕಿದೆಲ್ಲ ಯಾಕೆ ಸರ್? ಸಣ್ಣ ಪುಡ್ತು ಅಂತಲ್ಲ, ಕೆಲಸ ಆದ್ಮೇಲೆ ಕೆಲಸ. ತಗೊಳ್ಳೆಯ. ಥ್ಯಾಂಕ್ ಯು ಸರ್. ಬರ್ಲಾ? ಹಾ ಸರ್. ನಿಯತ್ತಿನ ದುಡ್ಡು ಅಂದ್ರೆ ಆ ಧೈರ್ಯನೇ ಬೇರೆ. ಆದ್ರೆ ಆ ದುಡ್ಡು ಅಯ್ಯಯ್ಯ. Mr. Arjun, ಸರ್. are you the chief of this operation? ಎಸ್ ಸರ್. ನಮಸ್ತೆ ಸರ್, ಬನ್ನಿ. ನಮಸ್ಕಾರ. Mr. Arjun, ಸರ್. ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ದರೋಡೆ ಕೊಲೆಗಳು ನಡೆದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್. ನಮ್ಮ ಫೋರ್ಸ್ ನ ಇನ್ನಷ್ಟು ಆಕ್ಟಿವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆ ಕೊಲೆಗಾರನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಓಕೆ ಸರ್. ರುಕೋ ರುಕೋ ಡಬಾ ಡಾರ್ಲಿಂಗ್ ರುಕೋ. ಬೇಗ ಬಾರೆ, ಇಡ್ಲಿ ವಡೆ ತಗೊಂಡಿದೀನಿ. ಅಬ್ಬಾ ಬಂದೇರಿ. ಅರು 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 ಅರು. ಒಳ್ಳೆ ಬ್ಯೂಟಿಫುಲ್ ಡ್ರೆಸ್. ಇದನ್ನ ನೋಡ್ತಾ ಇದ್ರೆ ಎಕ್ಸರ್ಸೈಸ್ ಮಾಡ್ಬೇಕು ಅನ್ಸ್ತಾ ಇದೆ. ಏನ್ರಿ ಇದು? ಏನೇನ ಸುಮ್ನೆ ತಮಾಷೆ ಮಾಡಿದೆ. ಎಲ್ಲಿ ಕೊಡ್ತು ಸವಾರಿ? ತಗೊಳ್ಳಿ ಲಕ್ಷಾಧಿಪತಿ ಕೃಷ್ಣರಾಯರೇ. ಲಕ್ಷಾಧಿಪತಿ ಕೃಷ್ಣನ ಭಿಕ್ಷೆ ತಂದಿದ್ದಂಗಿದ್ದೀನಿ. ಕಲರ್ ಟಿವಿ, ಮಾರುತಿ ಕಾರು, ಫ್ರಿಜ್ಜು, ಹಾಳು ಮೂಡು, ಲಡ್ಡು, ಲಸ್ಕು, ಬಾವು ಬಾವು ಬಾವು. ಏನಿದೆಲ್ಲ ಲಿಸ್ಟು? ಇದನ್ನ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಏನ್ ಹೀಗೆ ಕೇಳ್ತಿದ್ದೀರಾ? ಮನೇಲಿ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಲಕ್ಷ್ಮಿ ತಾಂಡವಾಡ್ತಾವಳ ಎನ್ ಟಿ ರಾಮರಾವ್ ತರ. ಅವಳು ತಾಂಡವಾಡಕ್ಕೆ ಎಲ್ಲಿಂದ ಸ್ವಿಮ್ಮಿಂಗ್ ಹೊಡ್ಕೊಂಬಂದ್ಲು? ಮನೇಲಿ ಇಲ್ವಾ? ಆ ದುಡ್ಡ ನಿಮ್ಮ ಏನ್? ಆ ದುಡ್ಡ ಮಾತ್ರ ಮುಟ್ಟಕ್ ಹೋಗ್ಬೇಡ ಕಣೆ. ಅಕಸ್ಮಾತ್ ದುಡ್ಡ ಮುಟ್ಬಿಟ್ಟು ಪೊಲೀಸ್ ಡಾಗ್ ಸ್ಮೆಲ್ಲಿಂಗು, ಕ್ಯಾಚಿಂಗು, ಯಾಂಗಿಂಗು ಬೇಡ ಕಣೆ. ರೀ, ನೀವ್ ಈ ರೀತಿ ಭಯ ಬಿದ್ದೆ ಕೈಯಲ್ಲಿ ಇನ್ನೂ ಸ್ಪ್ಯಾನರ್ ಹಿಡಿದಿರೋದು. ಅಯ್ಯೋ ಭಯ ಬಿಲ್ ಸ್ಪ್ಯಾನರ್ ಇದಕ್ಕೆ ಇಡ್ಲಿ ಹೊಡೆನ ತಗೊಂಡೆ. ನಿನ್ ಮಾತು ಕೇಳಿದ್ರೆ ಕೈನಲ್ಲಿ ಏನೇನು ಹಿಡಿತೀನೋ. ಮುಚ್ಕೊಂಡು ಫಾಲೋ ಮಾಡಿ. ಡಬ್ಬ ಬೇಡ ಕಣೆ. ಏನ್ರಿ ಇದು? ಅಲ್ಲ ಕಣೆ, ಅಕಸ್ಮಾತ್ ನೀನ್ ಆ ದುಡ್ಡ ಖರ್ಚು ಮಾಡಕ್ ಹೋದೆ ಅಂತಂದ್ರೆ ಊರ್ ತುಂಬಾ ಪೊಲೀಸವ್ರನ್ನ ಕಾವಲ್ ಹಾಕಿದ್ದಾರೆ. ನೋಟ್ ಮೇಲೆ ನಂಬರ್ ಎಲ್ಲ ನೋಟೆಡ್ ಆಗ್ಬಿಟ್ಟಿದೆ. ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಕಣೆ. ಅಯ್ಯಯ್ಯೋ, ಕೈಗ್ ಬಂದಿದ್ದು ಬಾಯಿಗೆ ಬರ್ಲಿಲ್ಲ. ಈಗ ಏನ್ರಿ ಮಾಡೋದು? ಬೆಡ್ರೂಮ್ ಹೋಗಿ ಬಾಗಿಲು ಹಾಕೊಂಡು ಪಾಚ್ಕೊಂಡ ಬಾ. ನಿಮ್ನ ಅಕ್ಕ 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 ಎಲ್ಗಕ್ಕ ಉಂಟೆ? ಅದಿಷ್ಟು ಮುಂಡೆದೆ. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ. ಒಳ್ಳೆ ಕಾರ್ಯಕ್ಕೆ ಉಂಟಾ? ನಿನಗೆ ಶುಭವಾಗಲಿ. ಶುಭವಾಗುತ್ತೆ. ಅಕ್ಕ ಕಾರ್ ಬಂತು ಅಂತ ನಾ ಮರ್ತ್ಬಿಡ್ಬೇಡ. ಏ ಚೋಟು, ಬೇರೆ ಹೋಟ್ಲು ಮಾಡೋವರೆಗೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ. ನೀನ್ ಹೇಳ್ಬೇಕಾ? ಆಗ್ಲೇ ಕೃಷ್ಣಣ್ಣ ನಂಗೆ ಕೆಲಸ ಕೊಡ್ಸ್ಬಿಟ್ರು. ಸರಿ ಸರಿ. ಚೋಟು, ಓ ಥ್ಯಾಂಕ್ ಯು ಕಣಕ್ಕ. ನಿಲ್ಸು ನಿಲ್ಸು. ಈ ಡಾಬಾ ಹೋಟ್ಲು ಡಬ್ಬಾ VIP ಜೊತೆ ಎಲ್ಲೋ ಹೋಯ್ತಾವಳಲ್ಲ.
ಇದು ಸೆಟ್ರ್ ಕಾರ್ ಅಲ್ವಾ? ಹೌದು ಕಣಲು, ಅದೇ ಗಾಡಿನೇ, ನಂಬರ್ ಮಾತ್ರ ಚೇಂಜು. ನಡೀರಿ ಫೋನ್ ಮಾಡೋಣ. ನಡಿ 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 ಹೋಗೋಣ. ರಘು, ಈ ಜಾಗ ಎಲ್ಲ ನಂದೇ. ಇದೆಲ್ಲ ಹಾ, ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ಇದ್ದೀನಿ. ಹೌದಾ? ನೋಡು, ಅಲ್ಲಿ ತೋಟ ಕಾಣುತ್ತಲ್ಲ, ಆ ಎಸ್ಟೇಟು ನಂದೇ. ಹೇಗಿದೆ ರಘು ಜಾಗ? ತುಂಬಾ ಚೆನ್ನಾಗಿದೆ. ಹಾ, ನೋಡು, ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ. ಹಾ, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ಅಂದ್ರೆ ಇಲ್ಲ. ಈ ತರಕಾರಿ ಅದು ಇದು ಹೋಟೆಲ್ ಬೇಕಾದೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಅದ್ರ ಪಕ್ಕದಲ್ಲೇ ನಿಮ್ಗೆ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ಅಲ್ಲಿ ಪಕ್ಕದಲ್ಲ? ನೋಡು, ಅಲ್ಲಿ ಗುಡ್ಡ ಕಾಣಿಸ್ತಿದೆಯಲ್ಲ, ಅಲ್ಲಿ ಸರ್ಕಾರದವ್ರು ಏರ್ಪೋರ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಗುಡ್ಡದಲ್ಲಿ ಏರ್ಪೋರ್ಟಾ? ಯಾಕಾಗ್ಬಾರ್ದು? ಸರ್ಕಾರದವ್ರಿಗೆ ಗುಡ್ಡ ಆದ್ರೇನು ಬೆಟ್ಟ ಆದ್ರೇನು ಬುಲ್ಡೋಜರ್ ಇಂದ ನೆಲಸಮ ಮಾಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲಾ ಖರ್ಚು ಮಾಡಿ ಯಾಕಿನ್ನು ಒಂದ್ ಮನೇನೂ ಕಟ್ಟಿಲ್ಲ? ಮನೆ ಕಟ್ಸಕ್ಕೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡು, ಕೆಲಸದವ್ರಿಗೆಲ್ಲ ಗುಡಿಸ್ಲಾಕೊಟ್ಟಿದ್ದೀನಿ. ಛೇ, ಏನ್ ಮಾಡೋದು? ಸರ್ಕಾರದವರು ಕೇಸ್ ಹಾಕ್ಬಿಟ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಸ್ ನನ್ ಕಡೆ ಮಾಡ್ಕೊಂಡೆ. ಆ ವಿಷಯ ಬಿಡು. ಅಂದ ಹಾಗೆ ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಹೇಳಿ ನಿನ್ನ ಕರ್ಕೊಂಡು ಬಂದು ಈ ಜಾಗ ತೋರಿಸ್ತೆ. ಹೇಗಿದೆ ಜಾಗ? ಆ, ಬಂಗಾರ ಬಂಗಾರ. ಒಂದೊಂದು ಸೈಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಹೋಗೋಣ ರಾಣಿಯವ್ರೆ. ಹ್ಮ್. ಯಾಕೆ ಹಾಗೆ ನೋಡ್ತಿದ್ದೀರಾ? ರಕ್ಕು, ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ರಕ್ಕು. ಹೌದಾ? ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರೋದಕ್ಕಾಗಲ್ಲ ರಕ್ಕು. ಯಾಕಕ್ಕು, ಏನಾಯ್ತು? ಯಾಕೆ ಇವತ್ತೇನೇನೋ ಹುಚ್ಚುಚ್ಚಾಕ್ ಮಾತಾಡ್ತಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ಹುಚ್ಚೆ ಹಿಡಿದು ಬಿಡುತ್ತೆ ರಕ್ಕು. ರಕ್ಕು, ಪ್ಲೀಸ್ ಬೇಡಿ, ಮುಟ್ಬೇಡಿ. ಪ್ಲೀಸ್ ರಕ್ಕು, ಕಮ್ ಆನ್. ಬೇಡಿ, ರಕ್ಕು, ಒಂದೇ ಒಂದ್ಸಲ ಪ್ಲೀಸ್. ರಕ್ಕು, ಕೊಡ್ತೀನಿ. ರಕ್ಕು. ನಿಲ್ಸು. ನಮಸ್ಕಾರ. ನೀವೇನ್ ತಾಲ್ಕಾ ನನ್ ಮಕ್ಕಳು ಅಂತ ನಮ್ಗೆ ಗೊತ್ತಿತ್ತು. ಬನ್ನಿ ಇಳಿರಿ. ಏಯ್, ಕೈ ಎತ್ತಿದ ತಕ್ಷಣ ಕೈಗೂಡ್ತಾ ಇದ್ಯಲ್ಲ ಅಣ್ಣ. ಹುಡುಗಿರ್ನ ಸೆಟ್ ಮಾಡಕ್ಕೆ ಬೇಕು, ಪ್ರೀತಿಯಿಂದ ಮಾಡ್ಬೇಕು ಹೊರತು ಬಲತ್ಕಾರದಿಂದ ಅಲ್ಲ. ನೀನು VIP ಸೋಗ್ನಲ್ಲಿ ಡಾಬಾ ಬರ್ತಿದ್ದಾಗ್ಲೇ ನನಗೆ ಅನುಮಾನ ಇತ್ತು. ಈ ಕಾರು ನಮ್ ಶೆಟ್ರದು ಅಬೇಸ್ ಆಗಿದ ತಕ್ಷಣ ನೀನ್ ಯೋಗ್ಯತೆಗೆ ನಮ್ಗೆ ಗೊತ್ತಾಗೋಯ್ತು. ఏడుకుండల వాడా మా కారు దొరికిందిరా. పోలీస్ గారు మా కారు దొరికింది. మాది కారు తీసుకోండి. ఇವ್ರನ್ನ కర్కొండి పోకండి. ಇವಳೆಲ್ಲೋದ್ಲು? ನೋಡ್ದೇನೆ ಹುಡುಗಿ, ಮಾತುಗ್ ಮುಂಚೆ VIP ಅಂತ ಅಲ್ಗಿಂಚ್ತಿದ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ದೂರದ ಬೆಟ್ಟ ನುಣಿಗೆ ಅಂತ? ಇನ್ ಮುಂದೆ ಆದ್ರೂ ಹುಷಾರಾಗಿರು. ಕೃಷ್ಣ, ತಪ್ಪಾಯ್ತು. ಕೃಷ್ಣ, ನಿಂತ್ಕೋ. ಓಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ, ಶೂಟ್ ಮಾಡಿ. ನನ್ ಕಣ್ಣದಾಗ ತೆಗಿ ಹೇಳ್ಕೊಂಡು ಹೋಗ್ಬೇಕಾರೆ ನೀ ಸಾಯಂಕಾಲ ಇಟ್ಕೊಂಡಿದೀನಿ. ಶೂಟ್ ಮಾಡಿ, ಬೆಟರ್ ಕವರ್ ಕಿಲ್ ಮೀ. ಸೆಟಪ್. ಸುಭದ್ರಾ ನಿಂಗ್ ತಂಗಿ ಅಷ್ಟೇ ಅಲ್ಲ, ನನಗೆ ಹೆಂಡತಿ ಕೂಡ. ಅವಳ ಹೆಂಗ್ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್, ಹೇಳ್ಕೊಂಡು ಹೋಗ್ರ ಇವನ್ನ. ಸರ್ ಸರ್, ನನ್ನ ಬಿಟ್ಬಿಡಿ. ಸರ್, ನಾನು ಯಾವ ಕೊಲೆನೂ ಮಾಡ್ಲಿಲ್ಲ, ದರೋಡೆನೂ ಮಾಡ್ಲಿಲ್ಲ. ದಾರಿನಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ ಹಣನ ತಗೊಂಡೋಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅದ ಒಪ್ಕೋತೀನಿ. ಅದ್ರಲ್ಲಿ 1 ಪೈಸಾನು ಖರ್ಚು ಮಾಡದೆ ಮನೇಲಿ ಇಟ್ಟಿದ್ದೀನಿ. ಅದ್ ನಿಮ್ಗೆ ತಲುಪಿಸ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ನನ್ನ ತಂಗಿನ ಎಳ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಏಯ್, ಬಿಚ್ಚಿರೋ ಬೇಡಿನ. ನೀನ್ ಹೋಗಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಹ್ಮ್ ಹ್ಮ್ ಏ ಹುಡುಗಿ, ಆ ಬ್ಯಾಂಕ್ ಹಣಕ್ಕೋಸ್ಕರ ಈಗಾಗಲೇ 4 ಕೊಲೆ ಆಗಿದೆ. 5ನೇ ಕೊಲೆ ಆಗಕ್ ಮುಂಚೆ ಆ ಹಣ ಎಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳು. ಇಲ್ಲ, ನಾನೆಲ್ಲೂ ಬಚ್ಚಿಟ್ಟಿಲ್ಲ. ನನ್ನ ಮಾತು ನಂಬೇಡಿ. ಇವಳಿಂದನೇ ನಾನು ಜೈಲ್ಗೆ ಹೋಗಿದ್ದು. ಇವಳನ್ನ ಸುಮ್ಮನೆ ಬಿಡಬೇಡಿ. ಸ್ಟಾಪ್ ಇಟ್. ನಿನ್ ರಿವೆಂಜ್ ಆಮೇಲೆ. ಮೊದಲು ನಮಗ್ ಸೇರ್ಬೇಕಾದ ಹಣ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಸರ್, ಅವಳ ಮನೇಲಿ ಎಲ್ಲೂ ಹಣ ಇಲ್ಲ. ಏ ಹುಡುಗಿ, ಹಣ ನೀನ್ ನಿಜವಾಗ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ ಸೇರ್ಬೇಕಾದ ಜಾಗಕ್ಕೆ ಸೇರ್ಹೋಯ್ತು. ಹಾಗಾದ್ರೆ ನಿನಗೂ ಸೇರ್ಬೇಕಾದ ಗಿಫ್ಟ್ ನಾವೆಲ್ಲ ಕೊಡ್ಲೇಬೇಕು. ಆಗ್ಲಾದ್ರೂ ಬಾಯ್ ಬಿಡ್ತಾಳೆ. ಓಕೆ? ಓಕೆ ಸರ್. ನನ್ನನ್ ಬಿಟ್ಬಿಡಿ.
ಯಾರ ಇವಳು? ಸರ್, ಇವಳು ಆ ಮೆಕ್ಯಾನಿಕ್ ಕೃಷ್ಣನ್ ಪ್ರೀತಿ ತಂಗಿ. ಇವಳಿಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಸಿದ್ಧ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಸರ್, ಆದ್ರೆ ಆ ಇನ್ಸ್ಪೆಕ್ಟರ್ ಅರ್ಜುನ್ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಸರ್. ವಾಟ್? ಹೌದು ಸರ್. ಮತ್ತ್ಯಾಕ ಕರ್ಕೊಂಬಂದ ಇವಳ ಇಲ್ಲಿಗೆ? ನನಗೆ ಬೇಕಾಗಿರೋದು ಹಣ. ಹಣ! Yes! ಕರ್ಕೊಂಡೋಗಿ ಇವಳ, ಕರ್ಕೊಂಡೋಗಿ ಇವಳ. ಅಣ್ಣ, ಅಣ್ಣ, ನಿನಗೇನಾಗಿಲ್ಲ ಸರಿ? ನನಗೇನು ಆಗಿಲ್ಲ ಅಣ್ಣ. ನೀನಿರೋವರೆಗೂ ನನಗೇನು ಆಗಲ್ಲ ಅಣ್ಣ. ಅಣ್ಣ, ಬೆಟ್ಟದಾಗ ಬಂದ್ ಕಷ್ಟ ಎಲ್ಲ ಮನ್ಸಿನ ಕರ್ಗೋಯ್ತು ಅಲ್ಲ ಅಣ್ಣ? ಎಲ್ಲಿ ಕರ್ಗೋಯ್ತು? ಇನ್ನೂ ಒಂದಿದೆಯಲ್ಲ, ಇನ್ನೊಂದ ಯಾವ್ದು? ದರೋಡೆ ಹಣ. ಅದಾ? ನಾನ್ ಅದನ್ನ ಪೊಲೀಸ್ ಕೊಪ್ಸಿ ಮನೆಗ್ ಬರ್ತಿದ್ದಾಗ್ಲೆ ಇವ್ರನ್ನ ಹೇಳ್ಕೊಂಡ್ ಬಂದ್ರು. ಕೃಷ್ಣನ್ ಹೆಂಡತಿ ರುಕ್ಕು ಹೇಳೋದು ನಿಜ. ಕೃಷ್ಣ ಬೇಡ ಬೇಡ ಅಂದ್ರು, ನಾನೇ ಎತ್ಕೊಂಡ್ ಬಂದೆ. ಅವ್ರದೇನು ತಪ್ಪಿಲ್ಲ, ಬೇಕಾದ್ರೆ ನನಗ್ ಗಲ್ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡು. ಗಲ್ ಶಿಕ್ಷೆ ಕೊಡ್ಬೇಕಾದ್ದು ಇವ್ರಿಗಲ್ಲ ಸರ್, 4 ಕೊಲೆ ದರೋಡೆ ಮಾಡಿರೋ ಇವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕು. ಇನ್ಸ್ಪೆಕ್ಟರ್, ಟೇಕ್ ದಮ್ ಟು ಕಸ್ಟಡಿ. ಮಿಸ್ಟರ್ ಕೃಷ್ಣ, ಕಂಗ್ರಾಚುಲೇಷನ್. ಸರ್ಕಾರದ ಹಣನ ನೀವು ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಬೇಡಿ ಸರ್, ಬೇಡಿ. ನಿಮ್ ತಂಗಿ ಮುಂದೆ ಈ ಪ್ರಪಂಚದಲ್ಲಿ ನನಗೆ ಯಾವುದೂ ಬೇಕಾಗಿಲ್ಲ. ಈ ಬಹುಮಾನದ ಮುಂದೆ ನನಗೆ ಇನ್ಯಾವ ಬಹುಮಾನ ಬೇಕಾಗಿಲ್ಲ, ಬೇಕಾಗಿಲ್ಲ. ಅದಕ್ಕೆ ಹೇಳೋದು, ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂತ, ನಮ್ಮ ಅಣ್ಣ ಅಂತ. ಕೃಷ್ಣ, ನಾನಿನ್ ಬರ್ತೀನಪ್ಪ. ಎಲ್ಗೆ ಬಾವ? ಆಶ್ರಮಕ್ಕೆ. ಇಷ್ಟು ದಿವಸ ನನಗಿದ್ದ ಒಂದೇ ಜವಾಬ್ದಾರಿ ಅಂತಂದ್ರೆ ಅದು ನನ್ನ ತಂಗಿ ಮದುವೆ. ಆ ಜವಾಬ್ದಾರಿ ಇವತ್ತು ನನಗೆ ಮುಗೀತು. ನೋಡು ಕೃಷ್ಣ, ನನ್ನ ತಂಗಿ ತಾಯಿಲ್ಲದ ತಪ್ಪಲ್ಲಿ ಇನ್ನು ಮುಂದೆ ನಿನ್ನವಳಪ್ಪ, ಅವಳು ಚೆನ್ನಾಗಿ ನೋಡ್ಕೋ. ಇದು ಬಾರಿ ಮೋಸ ಬಾವ. ನಾಳೆ ನಮ್ಮ ಹುಟ್ಟ ಮಕ್ಕಳು ನಮ್ಮ ಮಾವ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅದರಿಂದ ನೀವು ಇಲ್ಲೇ ಇದ್ಬಿಟ್ರೆ ಅರ್ಜೆಂಟ್ ಅಲ್ಲಿ 7-8 ಮಕ್ಕಳು ಮಾಡ್ಬಿಡ್ತೀನಿ. ಆಮೇಲೆ ಇಲ್ಲೇ ಆನಂದಾಶ್ರಮ ಶುರು ಮಾಡಿ ಆನಂದ ಭಜನೆ ಮಾಡೋಣ. ಬೇಡ ಕೃಷ್ಣ, ನಿನ್ನ ಮಕ್ಕಳಿಗೆ ಏನಾದ್ರೂ ಮಾವನ್ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಅವ್ರು ಅಲ್ಲಿಗೆ ಬರ್ಲಿ, ಅಲ್ಲೇ ಭಜನೆ ಮಾಡೋಣ ಅಂತೀರಾ? ನಿನ್ನಿಷ್ಟ. ನೋಡು ಕೃಷ್ಣ, ನನ್ನ ಹೆಂಡತಿ ಹೋದಾಗ್ಲೇ ನಾನು ಆಶ್ರಮ ಸೇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನಾನು ಯಾರು ತಡಿಬೇಡಿ. ಇದು ನಿಮ್ ಕಡೆ ನಿರ್ಧಾರನ? ಹೌದು. ಲೇ ಡಬ್ಬಾ, ಯಾರದು? ನಾನ್ ನಿಮ್ ತಂಗಿನ ಪ್ರೀತಿನ ಹಂಗೆ ಕರೆಯೋದು. ಬಾರೆ ಕಾಲ ಬಿದ್ದ ಆಶೀರ್ವಾದ ತಗೋ. ಇವರು ಆಶ್ರಮಕ್ಕೆ ಹೋಗ್ಲಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ದೀರ್ಘಾಯುಷ್ಮಾನ್ ಭವ. ಕೃಷ್ಣ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಬೇಗ ರೆಡಿಯಾ ಡಬ್ಬಾ? ರೀ, ಸುಮ್ನೆ ನನ್ ಜೊತೆ ಬನ್ರಿ. ಸರಿ ಸರಿ, ನಡಿ ನಡಿ. ಚಪ್ಪಲಿ ಇಲ್ಲೇ ಬಿಡು, ಆಮೇಲೆ ಯಾರೋ ಮಕ್ ಹೋಗ್ದಾರು. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ. ನೀವು ಚೆನ್ನಾಗಿದ್ದೀರಮ್ಮ? ಹಾ. ಇವ್ರು ಇವಳು ನಮ್ ಪೈಪು, ಅಲ್ಲಲ್ಲ ವೈಫ್. ಹೊಸದಾಗಿ ಮದ್ವೆ ಆದಂಗ್ ಕಾಣುತ್ತೆ. ಹೌದಮ್ಮ, ಜಸ್ಟ್ ಮ್ಯಾರಿಡ್. ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಲೆ ನಾಚಿಕೆ ಪಟ್ಕೊಂತಾಳೆ. ಈಗ ಆರಾಮ ನೋಡಿ, ಆಮೇಲೆ ಆಮೇಲೆ ನಮ್ಗೆ ನಾಚಿಕೆ ಬರ್ತಾಳೆ. ಬಲೆ ಬಜಾರಿ ಅಮ್ಮ ಇವಳು. ಅಯ್ಯಯ್ಯೋ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಮಿಸ್ಸಸ್ ನ ಕರ್ಕೊಂಡು ನಮ್ಮ ಮನೆಗೆ ದಿನ ಬನ್ನಿ. ಖಂಡಿತ ಬರ್ತೀರಮ್ಮ. ಬರ್ಲಾ? ನಮಸ್ಕಾರ. ಹೋಗ್ ಬರ್ತೀನಿ. ನಡಿಯ ನಿಮ್ಮ ಸುಮ್ನೆ ಬನ್ರಿ. ಸುಮ್ನಿರ್ರಿ. ಕೃಷ್ಣ ಅನ್ನೋ ಹೆಸರಿಗೆ ಅರ್ಚನೆ ಮಾಡಿ. ಇವತ್ತೇನು ಕೃಷ್ಣ ಅನ್ನೋ ಹೆಸರಿನಲ್ಲೇ ಅರ್ಚನೆ ಬರ್ತಾ ಇದೆಯಲ್ಲ? ನಮ್ಮ ಹೆಸರು ಬಹಳ ಫೇಮಸ್ ನೋಡಿ, ಅದಕ್ಕೆ. ಯಾರೋ ಒಬ್ರು ಹೆಂಗಸು ಇವಾಗ ತಾನೇ ಬಂದು ಕೃಷ್ಣ ಅನ್ನೋ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋದ್ರು. ಅವರಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋಗಿದ್ದಂತೆ. ಅವನ ಹೆಸರು ಕೃಷ್ಣ ಅಂತೆ. ಈಗ ಬಂದಿದ್ರಾ? ಹೌದು. ಕೃಷ್ಣ ರಾಮಧೇಯಸ್ಯ ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಯಾಕೆ ಓಡ್ ಬಂದ್ರಿ? ನನ್ ತಂಗಿ ಇರ್ಬೋದು ಅನ್ಕೊಂಡೆ.
ನಿಮ್ಮನ್ ಯಾರಾದ್ರೂ ಅಣ್ಣ ಅಂದ್ರೆ ಸಾಕು, ಅವರೆಲ್ಲ ತಂಗಿರೇನಾ? ನಿನ್ಗೇನೆ ಗೊತ್ತಾ ಅಣ್ಣ ತಂಗಿ ಸಂಬಂಧ ಆದ್ರೆ? ನನ್ ತಂಗಿ ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ನಿಮ್ ತಂಗಿ ಚೆನ್ನಾಗೇ ಇರ್ತಾಳೆ, ಬನ್ನಿ ಹೋಗೋಣ. ನನ್ನ ತಂಗಿ ನೆನ್ಸ್ಕೊಂಡ್ರೆ ನನ್ನ ಬೋಡೋಟ ಆಗ್ಬಿಡುತ್ತೆ. ಅದೆಂಗಾರು ಇರ್ಲಿ. ಇದೇನಿದು? ಅಯ್ಯಯ್ಯೋ, ರುಕ್ಕು, ನೀನು ಕೂತು ಕೂತು ನನ್ನ ಗಾಡಿ ಹೀಟ್ ಆಗೋಗ್ಬಿಟ್ಟಿದೆ. ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ತಡಿ. ಕರ್ಮ, ನೀವು ನಿಮ್ ಡಬ್ಬ ಕಾರೋ ಎಲ್ಲ ಒಂದೇ. ಓಕೆ, ನಿನ್ನ ಬಾಯಿಗೆ ಮಣ್ಣಾಕ. ಇದು ಡಬ್ಬಾಕಾರ. ಈ ಡಬ್ಬಾಕಾರ ಆಗಿದ್ದಕ್ಕೆ VIP ಇಂದ ನಿನ್ನ ಕಾಪಾಡಿದ್ದು. ಥ್ಯಾಂಕ್ಸ್. ಮೊದ್ಲೊಂದು ಹೊಸ ಮಾರುತಿ ಕಾರ್ ತಗೊಳ್ರಿ. ಮೇಲಿರೋನ್ ಕೊಟ್ಟಾಗ ತಗೊಳ್ಳೋಣ. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ? ನಾನಾ ರೇಸ್ ಕೋರ್ಸಲ್ಲಿ ಟಕಟಕ ಟಕಟಕ ಅಂತ ರೇಸ್ ಆಡ್ತಿದ್ದೆ. ವಿಜಯನಗರ ಜಯಮ್ಮ ಹೌಸ್ಗೆ ಹೋಗಿದ್ದೆ. ಟೈಟ್ ಟಾರೆಂಟ್ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ತಾ ಇದ್ದೆ. ಅಯ್ಯೋ, ನಿಮ್ಮ ಏನ್ ತಮಾಷೆಗೆ ಅಂದೆ ಕಡೆ. ಬೋಲ್ಟು ನಟ್ಟು ಟೈಟ್ ಮಾಡದೆ ಕೊಡ್ತಾ ಇದ್ದೆ 5 ರೂಪಾಯಿ. ಅದನ್ನ ಇಟ್ಕೊಂಡು ಅಂಬೋ ಅಂತ ಜೀವನ ಮಾಡ್ತಿದ್ದೆ. ವಾಟ್ ಇಸ್ ದಿಸ್? ನಿನ್ನ ಬಾಯಿ ಮಣ್ಣಕ್ಕ. ಅದು ಯಾವ ಬಾಯಿನಲ್ಲಿ ಮಾರ್ತಿ ಕಾರ್ ತಗೋ ಅಂತ ಹೇಳಿದೆ. ಮೇಲ್ಗಡೆ ಮಾರ್ತಿ ರಬಕ್ ಅಂತ ಕಾಸು ಹಾಕ್ಬಿಟ್ಟಲೆ. ಅಲ್ಲೋಡ್ರಿ, ಬ್ಯಾಗ್ ಇದೆ, ಅದ್ರಲ್ಲಿ ಏನೋ ಇರ್ಬೇಕ್ರಿ. ಹೋಗ್ ತಗೊಂಡ್ ಬನ್ನಿ. ಯಾಕೆ ಹೇಳು? ಅದ್ರಲ್ಲಿ ಏನಾರ ಬಾಂಬ್ ಗಿಮ್ ಫಿಕ್ಸ್ ಮಾಡಿದ್ರೆ ಆಮೇಲೆ ರಾಜೀವ್ ಗಾಂಧಿ ತರ ಡಮಾರ್ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ. ಈಗ ನೀವ್ ತರ್ತೀರಾ ಇಲ್ಲ ನಾನು ಹೋಗ್ತಾರಲ್ಲೋ? ಅಯ್ಯೋ, ಬೇಡ ಬೇಡ. ಅಪ್ಪಿ ತಪ್ಪಿ ನೀನೇನ ಮೇಲ್ ಹತ್ಬಿಟ್ಟು ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ನಾನು ನಿನ್ ಸೇವೆ ಮಾಡ್ಬೇಕಾತೆ. ನಾನೇ ಹೋಗ್ತೀನಿ. ಡೌನ್ ಪ್ಲೀಸ್. ಹೋಗ್ಲೇಬೇಕಾ? ಹೋಗ್ರಿ. ಅದ್ರ ಸಿಗೋಳ ಯಾವಳು ದುಡ್ಡಿದ್ರೆ ಓಕೆ. ಅಕಸ್ಮಾತ್ ಬಾಂಬ್ ಇದ್ರೆ ನಾನೊಬ್ನೇ ಸೋಲೋ ಬ್ಲಾಸ್ಟ್ ಆಗೋಗ್ಬಿಡ್ತೀನಲ್ಲ. ಇವಳು ಎಸ್ಕೇಪ್ ಆಗ್ಬಿಡ್ತಾಳಲ್ಲ, ಏನ್ ಮಾಡೋದು? ಅಮ್ಮ ತೆಗಿ ತೆಗಿ. ರುಕೋ, ಈ ಕಾಲದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದ ಮಕ್ಕಳು ಬದುಕ್ತಾರ? ಯಾಕೋ ಈ ಹಣನ ನೋಡ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡೋದು ಬಾರೆ. ಮುಚ್ಚರಿ ಬಾಯ್ನ. ಹಣ ಬೇಡ ಅಂತ ಹೇಳ್ತಿರೋ ಮೂರ್ಖನ ಈ ಜಗತ್ನಲ್ಲೇ ನೋಡೇ ಇಲ್ಲ. ತಾನಾಗಿ ಬಂದ ಲಕ್ಷ್ಮಿನ ಕಾಲಲ್ಲಿ ಬದುಕಿದ್ದೀರಲ್ರಿ, ಬುದ್ಧಿ ಇದೆಯಾ? ತಗೊಳ್ರಿ. ಬೇಡ ಕಣೆ, ನನ್ ವೈಬ್ರೇಷನ್ ಬರ್ತಾ ಇದೆ, ಬಾರೆ ಹೋಗ್ಬಿಡು. ನೀವು ತಗೊಳ್ಳಿಲ್ಲ ಅಂದ್ರೆ ಇದೇ ಮರಕ್ಕೆ ನೇಣು ಹಾಕೋತೀನಿ. ಅಯ್ಯೋ, ಮದುವೆ ಮಾಡ್ಕೊಂಡು 4 ದಿನ ಹನಿಮೂನ್ಗೆ ಹೋಗೋಣ ಅಂತ ಬಂದ್ರೆ ನೇಣು ಪಾಣು ಅಂತ ಇದಿಲ್ಲ. ಹಾಳ ದುಡ್ಡು ನೋಡಿದ ತಕ್ಷಣ ಬೇಡ ಕಣೆ. ಯಾರಾದ್ರೂ ನೋಡ್ಬಿಟ್ಟಾರೆ ತಗೊಳ್ರಿ. ತಗೊಳ್ಳೇಬೇಕಾ? ಅಯ್ಯೋ, ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡತ್ತೆ ಅಂತಾರೆ. ನೀನ್ ಹೆಣ ಸಮ ಆಗೋಗ್ಬಿಟ್ಟಲ್ಲಿ ನಿನ್ನ ಬಾಯಿ ಮಣ್ಣಾಕ. ಅಯ್ಯೋ, ಅಮ್ಮ ಯಾರು ನೋಡಿ ತಗ್ಲಾಕೊಂಡ್ರೆ ಹಾಳಾಗೋಗು. ಸತ್ಯ, ಮನುಷ್ಯನಿಗೆ ದುಡ್ಡು ಬೋಂಗಿರ್ಬೇಕು. ನಿನ್ ಬಾಯಿ ಮಣ್ಣಾಕ ಇಷ್ಟೊಂದಿರಬಾರ್ದು. ದುಡ್ಡ ನೋಡಿದ ತಕ್ಷಣ ಕಾ ಅಂತ ಕಾಗೆ ಹೆಂಗ್ ಆಡ್ತಾ ಇದ್ದಿಲ್ಲ. ಅಯ್ಯೋ, ಇದನ್ನ ಹೆಂಗ್ ಒತ್ಕೊಂಡು ಹೋಗೋದು? ಟೆನ್ಷನ್ ಆಗ್ಬಿಟ್ಟೆ ಅಮ್ಮ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಪೊಲೀಸು ಏನ್ರಿ ಮಾಡೋದು? ಭಜನೆ ಮಾಡು. ಬಾಯಿ ಮಣ್ಣಾಕ ಕಂಡವ್ ದುಡ್ಡು ನಾವು ಬೇಡ ಕಣೆ ಅಂದೆ. ಈಗ ನಿಂತವನೆ ಮಾವ ಅಡ್ಕಾಸ್ಕೊಂಡು ಬಗಣಿ ಊಟ ಕಣಿಸ್ತಾನೆ ಒಳಗೆ. ಏನ್ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಚೆಕ್ ಮಾಡ್ಬೇಕು. ಬಾಂಬು ಆಗ್ಲಿ 2 ಸಲ ಚೆಕ್ ಮಾಡಿದ್ರಲ್ಲ ಸ್ವಾಮಿ. ನಾನ್ ಚೆಕ್ ಮಾಡ್ಬೇಕ್ರಿ? ಅಯ್ಯೋ ಸ್ವಾಮಿ, ಗರ್ಭಿಣಿ ಹೆಂಗ್ಸರಿ ಮೈಂಡ್ ಸ್ವಾಮಿ. ನೀವು ಚೆಕ್ ಮಾಡ್ತಾ ಕೂತ್ಕೊಂಡು ಡೆಲಿವರಿ ಆಗ್ಬಿಡ್ತಲ್ಲ ಸ್ವಾಮಿ. ಡೆಲಿವರಿ ಕೇಸ ನಡಿ. ಸುಭದ್ರಾ, 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 ಬೇಗ ಊಟ ತಗೊಂಬ. ಓ, ನೀನ್ ಇಲ್ಲಿದೀಯಾ? ಬೇಗ ಊಟ ತಗೊಂಬ, ನಾನ್ ನೈಟ್ ಡ್ಯೂಟಿಗೆ ಹೋಗ್ಬೇಕು. ನಿಮಗ್ ಪೊಲೀಸ್ ಡ್ಯೂಟಿ ಯಾವಾಗಿರಲ್ಲ? ಮೊದ್ಲು ನಾನ್ ಡ್ಯೂಟಿ ಮಾಡಿ ನೋಡಿ. ನೀವ್ ಈ ಗೊಂಬೆನ್ ಸರಿಯಾಗಿ ರಿಪೇರಿ ಮಾಡಿಸ್ಲಿಲ್ಲ. ಶಟ್ ಅಪ್. 3 ಹೊತ್ತು ಗೊಂಬೆ ಗೊಂಬೆ. ಯಾರು ಕಾಣ್ದಾರೋ ಗೊಂಬೆ, ಯಾರು ಕಾಣ್ದಾರೋ ಅಣ್ಣ. ಇವೆರಡು ಬಿಟ್ರೆ ನಿಂಗೆ ಬೇರೆ ಕೆಲಸನೇ ಇಲ್ವಾ? ಈಗ ನನ್ ಊಟ ಹಾಕ್ಯಲ್ವ ಹೇಳು. ರೀ, ನಿಮ್ ಕೆಲ್ಸ ಟೆನ್ಷನ್ ಅಲ್ಲ ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ. ಸುಮ್ನೆ ಅದನ್ನೆಲ್ಲ ಮನೆಗ್ ತಂದು ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಲೂಸ್ ಆಗಿ ಮಾತಾಡ್ಬೇಡಿ. ಲೂಸು ಗೀಸು ಅಂದ್ರೆ ನೀನು
ನೆಮ್ಮದಿಯಿಂದ ಮನೇಲಿ ಬಂದು ಊಟ ಮಾಡೋಣ ಅಂದ್ರೆ ನಿಂದು 108 ಗೋಳು ಇದ್ದೇ ಇರುತ್ತೆ. ನೀನು ಊಟನೂ ಬೇಡ ಏನು ಬೇಡ, ನೀನೇ ಮಾಡ್ಕೊ. ರೀ ನಮಸ್ಕಾರ. ನಮಸ್ಕಾರಮ್ಮ. ಏನ್ ಕೃಷ್ಣಪ್ಪ ಬಂದ್ರಿ? ನಮಸ್ಕಾರಮ್ಮ. ಏನಿಲ್ಲಮ್ಮ, ಏನೋ ಒಂಚೂರು ಲೀಕೇಜ್ ಆಗಾಗ್ಬಿಟ್ಟಿದಮ್ಮ, ಅದಕ್ಕೊಂಚೂರು ವೆಲ್ಡಿಂಗ್ ಮಾಡ್ಕೊಡಮ್ಮ. ಸ್ವಲ್ಪ ಕೆಲಸ ಜಾಸ್ತಿ ಐತೆ, ಆಮೇಲೆ ಮಾಡ್ಕೊಡ್ತೀನಿ. ಅಯ್ಯೋ ನೀನ್ ಟೆನ್ಷನ್ ಮಾಡೋಣ, ಸುಮ್ಮನೆ ಮಾಡ್ಕೊಡಮ್ಮ ನೀನು. ಏನ್ ಕೃಷ್ಣಪ್ಪ ಯಾವಾಗ ಬಂದ್ರು ANS ಪ್ರೊಡಕ್ಷನ್ ತರ ಬಿಸಿ ಅಂತಾನೆ ಬರ್ತೀರಾ? ಅಯ್ಯೋ ನೀನ್ ಮಾಡ್ಬಿಡು, ಅಲ್ಲೇ ಕಾಯ್ತಾ ಇರ್ತೀನಿ. ಅರ್ಜೆಂಟ್ ವೆಲ್ಡ್ ಮಾಡಿಡ್ರ. ಹ್ಮ್. ಸುಭದ್ರಾ ನೋಡು, ನಿಂಗೋಸ್ಕರ ಏನ್ ತಂದಿದ್ವಿ. ಇಷ್ಟ ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದ್ಯಾ? ಅಣ್ಣ ಅಂದ್ರೆ ನಮ್ಮಣ್ಣ. ನೋಡಾ ಏನ್ ಕೃಷ್ಣಪ್ಪ? ಈ ಗೊಂಬೆ ಯಾರ್ದು? ಇದಾ? ಈಗ ತಾನೇ ಯಾರೋ ಒಬ್ರು ಲೇಡಿ ತಂದ್ಕೊಟ್ರು, ಮುರಿದೋಗಿದೆ, ವೆಲ್ಡ್ ಮಾಡ್ಬೇಕು. ಅಂದ್ರೆ ಲೇಡಿ ಅವರು ಮತ್ತೆ ಬರ್ತಾರಾ? ಇನ್ನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ. ವೆಹಿಕಲ್ ನಂದೆ. ಮಿಸ್ಟರ್, ಈ ಜಾಗ ನೋ ಪಾರ್ಕಿಂಗ್ ಅಂತ ಗೊತ್ತಿಲ್ವೇನ್ರಿ? ತೆಗೀರಿ ಗಾಡಿನ. ಒಂದು 5 ನಿಮಿಷ ವೆಲ್ಡಿಂಗ್ ಮಾಡ್ತಾ ಇದೀನಿ. ಜಾಮ್ ಆಗ್ಬಿಟ್ಟಿದೆ, ನೋಡ್ರಿ ಅಲ್ಲಿ, ನೋಡ್ರಿ ಅಲ್ಲಿ. ತೆಗೀರಿ ಬೇಗ. ನಮ್ಮ ಆಯ್ತು ಬಿಡಿ, ಆಯ್ತು ಬಿಡಿ, ಹುಡುಗ್ರು ತೆಗೀತೀನಿ, ಹುಡುಗಿಯರ ಮತ್ತೆ ತೆಗಿಯ. ಹಿಂದೆ ತೆಗ ಹಿಂದೆ. ತೆಗಿಯ, ನಡೀರಿ. ನಡಿಯ ಅಂದ್ರ. ಸರ್, ಇದು ನಿಮ್ಮ ಅಂಗಡಿ ಅಲ್ವಾ ಬಿಲ್ಲು? ಹೌದು ಸರ್, ನಮ್ಮ ಅಂಗಡಿ. ಸರ್, ಇದನ್ನ ಯಾಕೆ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಸರ್. ಏನದು? ಸರ್, ಇದನ್ನ ಯಾಕೆ ಪರ್ಚೇಸ್ ಮಾಡಿದ್ದಾರೆ ಹೇಳ್ತೀರಾ? ಇದು ಗಾಂಧಿ ಗ್ಯಾರೇಜ್ ಕೃಷ್ಣಪ್ಪ ಪರ್ಚೇಸ್ ಮಾಡಿರೋದು. ನೋಡ, ಇಲ್ಲಿದ್ದು ಗೊಂಬೆ ಏನಾಯ್ತು? ವೆಲ್ಡಿಂಗ್ ಮಾಡಾಯ್ತು, ತಗೊಂಡೋದ್ರಲ್ಲ. ಇಷ್ಟು ವರ್ಷ ನಾನ್ ಯಾರಿಗೋಸ್ಕರ ಕಾಯ್ತಾ ಇದ್ನೋ ಆ ಕಾಲ ಕೂಡ ಬಂತು, ಎಷ್ಟು ಸಂತೋಷ ಪಟ್ಟೆ. ಅಯ್ಯೋ ಭಗವಂತ, ಯಾಕೆ ಪರೀಕ್ಷೆ ಮಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡ್ದೆ? ಅದೇ ಯಾಕೆ ಕೃಷ್ಣ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಆ ಇನ್ಸ್ಪೆಕ್ಟರ್ ಹೆಂಡತಿ ನಿಮ್ಗೆ ತುಂಬಾ ಬೇಕಾದವ್ರ? ಸುಭದ್ರ, ನನ್ ತಂಗಿ ಸುಭದ್ರನೇ ಇರ್ಬೇಕು. ಕೈಗೆ ಬಂದಿದ್ ಬಾಯಿ ಬರ್ದಂಗ ಆಯ್ತಲ್ಲ. ಅಯ್ಯೋ, ಇವ್ರು ನಮಗೆ ತುಂಬಾ ಗೊತ್ತಿರೋ ಇನ್ಸ್ಪೆಕ್ಟರ್ ಹೆಂಡತಿ ಕೃಷ್ಣಪ್ಪ. ವೆಲ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಅಂತ ಮನೇಲಿ ಫೋನ್ ನಂಬರ್ ಕೊಟ್ಟಿದ್ರು, ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಹತ್ರ ಫೋನ್ ನಂಬರ್ ಇರ್ಬೇಕಲ್ಲ, ಕೊಡಪ್ಪ. ಇದೇ ನೋಡಿ ಅವ್ರ ಫೋನ್ ನಂಬರ್. ನೀನ್ ಅದನ್ನ ವೆಲ್ಡ್ ಮಾಡಿಡು, ನಾ ಬರ್ತೀನಿ. ಬೇಗ ವೆಲ್ಡ್ ಮಾಡ್ರ. ಹಲೋ, ಹಾಯ್ ರೀಟಾ. ಏನೇ ಎಷ್ಟೊತ್ತೆ ಕಾಯ್ಸೋದು ನೀನು? ಯಾವಾಗಲೂ ಲವ್ ಮಾಡಕ್ ಶುರು ಮಾಡಿದಾಗಿನಿಂದ ಬರೀ ಕಾಯ್ಸೋದೇ ಆಗೋಗ್ತದೆ ನಿಂದು. ಫೋನ್ ವರ್ಲ್ಡ್ಗೆ ಪ್ರೋಗ್ರಾಮ್ ಎಷ್ಟು ಸರಿ ಕ್ಯಾನ್ಸಲ್ ಆಗಿದೆ ನಿನ್ನಿಂದ. ಆಮೇಲೆ ಯಾಕೆ ಅಮ್ಮ ಅಪ್ಪ ಇಬ್ರು ಇದ್ದಾರೆ. ಮುಂದೆ ಬಾ ನೀನು, ಗೊತ್ತಾಯ್ತಾ? ಏನು ಹೇಳಿ, ಸುಳ್ಳೊಳಗೆ ನೀನು ಹೇಳ್ಕೊಡ್ಬೇಕ? ನನಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಹೇಳ್ಬೇಕ ಏನೋ? ಅದೇ ಆ ಕ್ರೀಮ್ ಕಲರ್ ಡ್ರೆಸ್ ಹಾಕ್ಬೇಕ್ರಿ, ಹಂಗೆ ಮಾತೇಳ್ರಿ. ಅರ್ಜೆಂಟ್ ಇರ್ತದೆ, ಒಂದು ಫೋನ್ ಹಾಕ್ಸ್ಕೊಡ್ರಿ ನನಗೆ. ಬನ್ರಿ ಈಚೆ, ನಮಗೂ ಟೆನ್ಷನ್ ಇದೆ ಫೋನ್ ಮಾಡೋದು. ಬನ್ರಿ ಇಡ್ರಿ. ಒಳ್ಳೆ ತಿಕ್ಕಲ್ ಗಿರಾಕಿಲ್ಲ ನೀನು. ಒಳ್ಳೆ ಅರಿಕತೆ ಗಿರಾಕಿ. ಕೋಪ ಮಾಡ್ಕೊಂಡು ಬೈಬಿಟ್ಟು ಹೋಗ್ಬಿಡೋದು, ಆಮೇಲೆ ಫೋನ್ ಮಾಡಿ ಸಾರಿ ಅನ್ನೋದು. ನಾನ್ ಇವತ್ತು ಈ ಸಾರಿ ಗಿರಿಗ್ಲ ಸೋಲಲ್ಲ. ಬೇಕಾದ್ರೆ ರಜಾ ಹಾಕೊಂಡ್ ಬರ್ಲಿ ಮನೆಗೆ. ಆಗಿಲ್ಲಂದ್ರೆ ನಾವು ಫೋನ್ ಮಾಡ್ಬೇಕು, ನೀವು ಅವ್ರಿಗೆ ಹೇಳಿದ ಮಾತನ್ನ ನಾವು ನಿಮ್ಗೆ ಬೇಕಾಗುತ್ತೆ ಅಷ್ಟೇ. ಈ ಕಾರು ಯಾವ್ದೋ ತಿಳಿಸ್ತೀರಾ? ಇದು ಓಲ್ಡ್ ಮಾಡ್ಲು ಮಾರಿಸ್ ಅಂದ್ಬಿಟ್ಟು ತುಂಬಾ ಹಳೆ ಕಾರು ಸರ್. ಅಂದ್ರೆ ಇದ್ರ ಮಾಡಲ್ ಯಾವ್ದು ಅಂತ ಹೇಳ್ತೀರಾ? ಇದು ಬಹಳ ಹಳೇದು, ಅಂದ್ರೆ ಗಾಂಧಿ ಗ್ಯಾರೇಜು ಮೆಕ್ಯಾನಿಕ್ ಕೃಷ್ಣ ಅಂತ ಬರ್ತಾರೆ, ಅವ್ರದ್ದು ಇರ್ಬೋದು ಅನ್ಸುತ್ತೆ. ಒಂದ್ಸರಿ ಕೇಳಿ ನೋಡಿ. ಸರಿ. ಏನ್ರಿ ಇದು? ಯಾಕೆ ಹೀಗೆ ಪರದಾಡ್ತಿದ್ದೀರಾ?
ಫೋನ್ ನಂಬರ್ ಸಿಕ್ಕಿದೆ ಅಲ್ವಾ? ಬೇರೆ ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು. ಎಲ್ಲೇ ಹೋದ್ರು ರಾತ್ರಿ ಮನೆಗೆ ಬಂದೇ ಬರ್ತಾರಲ್ವಾ? ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ. ರಾತ್ರಿ ಫೋನ್ ಮಾಡಿದ್ರಾಯ್ತು. ಹಲೋ, ಹಲೋ, ಇದು 332764 ಹೌದು. ತಾವ್ಯಾರು ಮಾತಾಡ್ತಿರೋದು? ವೆಲ್ಡಿಂಗ್ ಶಾಪ್ ಗೌಡ್ರ ಹತ್ರ ಗೊಂಬೆನ ರಿಪೇರಿ ಮಾಡಿಸ್ತೋರು ನೀವೇನಾ? ಹೌದು, ನಾನೇ. ಆ ಗೊಂಬೆನ ತಗೊಂಡು ನೀವು 15 ವರ್ಷ ಆಯ್ತಾ? ಹೌದು. ಅದ್ ನಿಮ್ಗೆ ಗೊತ್ತು? ನೀವ್ಯಾರು? ಖಂಡಿತ ಹೇಳ್ತೀನಮ್ಮ. 15 ವರ್ಷದ ಕೆಳಗೆ ನಿಮ್ಮ ಅಣ್ಣನ ಹತ್ರ ಗೊಂಬೆ ಇಸ್ಕೊಂಡಿದ್ದ ಸುಭದ್ರಾ ಅನ್ನೋರು ನೀವೇನಾ? ಹೌದು, ನಾನೇ. ಇದೆಲ್ಲ ನಿಮಗೆ ಗೊತ್ತಾಯ್ತು? ಆ ಗೊಂಬೆನ ತೆಗೆದುಕೊಟ್ಟು ಅವತ್ತೇ ನಿನ್ನ ಕಳ್ಕೊಂಡ ನಿರ್ಭಾಗ್ಯ ನಿನ್ ಕಿಟ್ಟಣ್ಣ ನಾನೇನಮ್ಮ. ಅಣ್ಣ, ನನ್ ಕಿಟ್ಟಣ್ಣ ಫೋನಲ್ಲಿ ಮಾತಾಡ್ತಿರೋದ? ನನ್ ಕಿಟ್ಟಣ್ಣ? ಹೌದಮ್ಮ, ಹೌದು. 15 ವರ್ಷಗಳ ಕಾಲ ನಿನ್ನ ಕಳ್ಕೊಂಡ ಪಾಪಿ ಕಿಟ್ಟಣ್ಣ ನಾನೇನಮ್ಮ, ನಾನೇ. ಇಲ್ಲಣ್ಣ, ನೀನಲ್ಲಣ್ಣ ಪಾಪಿ, ನಾನ್ ಪಾಪಿ. ಇಷ್ಟು ವರ್ಷ ನಿಮ್ ಪ್ರೀತಿ ಕಾಣ್ದೆ ಕುರುಡಾಗಿದ್ದೆ ಅಣ್ಣ. ನಿನ್ನ ಆಸರೆ ಅಕ್ಕರೆಯಲ್ಲಿ ಬೆಳೆಯೋ ಅದೃಷ್ಟನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ವರ್ಷ ಎಲ್ಲನ ಹೋಗಿದೆ ನೀನು? ಯಾಕೆ ನನಗೆ ಸಿಕ್ಲಿಲ್ಲ? ಅಮ್ಮ, ನಾನ್ ಪಿಕ್ ಪ್ಯಾಕೆಟ್ ಮಾಡಿ ನಿನ್ನನ್ನು ಕಳ್ಕೊಂಡೆ. ಮತ್ತೆ ಬಂದು ನಿನ್ನ ಹುಡುಕ್ತೆ ನೀನ್ ಸಿಗ್ಲಿಲ್ಲ. ಕಂಗಾಲಾಗೊಬ್ನೇ ನಿಂತಿದ್ದೆ. ಉಂಡಪ್ಪ, ಯಾರೋ ಲಾರಿ ಡ್ರೈವರು ನನ್ನ ಅವನ ಜೊತೆ ಕರ್ಕೊಂಡು ಹೊರಟೋದ. ದಿನಗಳು ಹೊರಡ್ತು, ವರ್ಷಗಳು ಕಳೀತು. ಆದ್ರೂ ನಿನ್ನ ನೆನಪು ನನ್ನ ಮನಸ್ಸಿನ ಮಾತ್ರ ಮಾಸ್ಲಿಲ್ಲಮ್ಮ. ಅಮ್ಮ, ನೀನಿಂದಲ್ಲ ನಾಳೆ ಸಿಗ್ಬೋದು ಅಂತ ನಾನು ಮತ್ತೆ ಊರು ಬಂದೆ. ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಯ್ಯೋ, ನೀನ್ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿದ್ಯಾ ಅಣ್ಣ? ಇಷ್ಟು ವರ್ಷದಿಂದ ಅವ್ರಿಗೆ ಅಷ್ಟು ಹತ್ರವಾಗಿದ್ರು ಒಂದ್ ದಿನನೂ ಸಿಗ್ಲಿಲ್ವಲ್ಲ ನೀನು? ಈಗ್ಲಾದ್ರು ಸಿಕ್ಕದಲ್ಲಮ್ಮ ಆ ದೇವ್ರಿಗೆ. ಈಗ್ಲಾದ್ರು ನನ್ನ ಮೇಲೆ ಕರುಣೆ ಬಂತಲ್ಲ. ಅಮ್ಮ, ಅವರು ಒಂದಿಲ್ಲ. ಅವ್ರು ಯಾರಮ್ಮ? ಅವರು ನನ್ ಯಜಮಾನ್ರು, ಇನ್ಸ್ಪೆಕ್ಟರ್ ಅರ್ಜುನ್ ಅಂತ. ಅನಾಥಾಶ್ರಮದಲ್ಲಿ ನನ್ ಕೈ ಹಿಡಿದ ದೇವ್ರು. ನೀನ್ ಎಲ್ಲಿದ್ಯೋ, ಏನ್ ಮಾಡ್ತಾ ಇದ್ಯೋ ಅಂತ ಕೊರಗ್ತಾ ಇದ್ದೀನಿ ನಾನು. ಆ ದೇವ್ರನ್ನ ನನ್ನ ತಂಗಿನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ ಮೊರೆ ಕೇಳೋ ಏನೋ. ಆ ದೇವರಂತ ಗಂಡನ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಬೇಕು ಅನ್ಸುತ್ತೆ ಅಮ್ಮ. 15 ವರ್ಷಗಳಿಂದ ನಿನ್ನ ನೋಡ್ದೆ. ನಿನ್ ಮೇಲಿಟ್ಟಿದ್ದ ಪ್ರೀತಿನ ಹೇಳಮ್ಮ. ನನ್ಗೂ ಅಷ್ಟೇ ಅಣ್ಣ. ನೀನೇನು ಹೇಳ್ಬೇಡ, ತಕ್ಷಣ ಹೊಟ್ಟು ಮನೆಗೆ ಬಂದ್ಬಿಡು. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಅಮ್ಮ, ನಿನ್ನ ಅಡ್ರೆಸ್ ಒಂದು ನಿಮಿಷ ಹೇಳಮ್ಮ. ನಂಬರ್ 350, 13ನೇ ಕ್ರಾಸ್, 9ನೇ ಮುಖ್ಯ ರಸ್ತೆ, ಬನಶಂಕರಿ, ಬೆಂಗಳೂರು. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಣ್ಣ, ಬೇಗ ಬಂದ್ಬಿಡು.